ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಪ್ರಿಯ ವೀಕ್ಷಕರೇ, ನೀವೆಲ್ಲ ಕಾಯ್ತಾ ಇದ್ದೀರಾ. ಈ ವಾರ ಅಂದ್ರೆ 20 ಜನವರಿ 2025ರಿಂದ 26 ಜನವರಿ 2025 ಸೋಮವಾರದಿಂದ ಭಾನುವಾರದವರೆಗೂ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನೆಲ್ಲ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಲ್ಲಿರೋರಿಗೆ ಬೆಳಕನ್ನ ತೋರಿಸುವಂಥದ್ದೇ ಶಾಸ್ತ್ರ. ಅದಕ್ಕೆ ನೀವು ಶೇರ್ ಮಾಡೋದ್ರಿಂದ ಧರ್ಮೋ ರಕ್ಷತಿ ರಕ್ಷತಃ. ನಮ್ಮ ಸನಾತನ ಧರ್ಮ ಏನ್ ಹೇಳುತ್ತೆ? ಅಜ್ಞಾನದಲ್ಲಿರೋರಿಗೆ ಬೆಳಕನ್ನು ತೋರಿಸುವಂಥದ್ದು. ಚತುರ್ವೇದಗಳ ಒಂದು ಅಂಗ ಜ್ಯೋತಿಷ ಶಾಸ್ತ್ರ. ಆದ್ರಿಂದ ಎಲ್ಲರೂ ಕೂಡ ಶೇರ್ ಮಾಡಿ. ಈ ವಾರದಲ್ಲಿ ಚಂದ್ರ ಹಸ್ತ ನಕ್ಷತ್ರ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ ಮತ್ತು ಮೂಲಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಈ ವಾರ 21 ಜನವರಿ 2025 ಸೇನಾಧಿಪತಿಯಾದಂತಹ ಮಂಗಳ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ವಕ್ರಾರಂಭ. 24 ಜನವರಿ 2025 ಬುಧ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ. ಎಲ್ಲ ಗ್ರಹಗಳು ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ಈ ವಾರದಲ್ಲಿ ಸೂರ್ಯ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಸಂಚಾರ, ಮಂಗಳ ವಕ್ರಿಯಾಗಿ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಸಂಚಾರ, ಬುಧ ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಚಾರ, ವಕ್ರಿ ಗುರು ಬೃಹಸ್ಪತಿ ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ, ಶುಕ್ರ ಪೂರ್ವಭಾದ ನಕ್ಷತ್ರ, ಶನಿ ಕೂಡ ಪೂರ್ವಭಾದ ನಕ್ಷತ್ರ ಕುಂಭರಾಶಿ, ಶುಕ್ರ ಶನಿ ಇಬ್ರು ಕೂಡ ಕುಂಭರಾಶಿಯಲ್ಲಿ, ಆಮೇಲೆ ರಾಹು ಉತ್ತರಭಾದ ನಕ್ಷತ್ರ, ಕೇತು ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದ್ದಾರೆ. ಈ ಗ್ರಹಗಳು ಮತ್ತು ನಕ್ಷತ್ರಗಳು ನಿಮ್ಗೇನು ಪ್ರಭಾವ ಬೀರುತ್ತೆ ಈ ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನೆಲ್ಲ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನಿಮ್ಗೇನ ಡೌಟ್ಸ್ ಇದ್ರೆ ಬೇಕಾದ್ರೆ ನೀವು ಕಮೆಂಟ್ ಮಾಡ್ಬೋದು. ನಿಮ್ಗೇನ ಪರ್ಸನಲ್ ಆಗಿ ಜಾತಕ ತೋರಿಸ್ಬೇಕು ಅಂದ್ರೆ ನೀವು ನೇರವಾಗಾದ್ರೂ ಭೇಟಿ ಮಾಡ್ಬೋದು, ಅಥವಾ ಆನ್ಲೈನ್ ಅಲ್ಲಾದ್ರೂ ನಿಮ್ಮ ಪರ್ಸನಲ್ ಜಾತಕವನ್ನ ಕೇಳ್ಬೋದು. ಇನ್ನು ಕೆಲವರು ಹೇಳ್ತಾರೆ, ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನೋಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ, ಕೆಲವು ಹಸ್ತ ಸಾಮುದ್ರಿಕ ತೋರ್ಸಕ್ ಇಷ್ಟ ಇಲ್ಲ ಆದ್ರೆ ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೊಬಹುದು. ಮುಖ ಸಾಮುದ್ರಿಕ ಶಾಸ್ತ್ರವನ್ನ ಇಂಗ್ಲಿಷ್ ಅಲ್ಲಿ ಫೇಸ್ ರೀಡಿಂಗ್, ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನ ಪಾಮಿಸ್ಟ್ರಿ ಅಂತೇಳಿ ಆಂಗ್ಲ ಭಾಷೆಯಲ್ಲಿ ಹೇಳಲಾಗುತ್ತೆ. ಹಾಗಾದ್ರೆ ಮುಖ ಸಾಮುದ್ರಿಕ ಶಾಸ್ತ್ರದಲ್ಲಿ ನೀವು ನಿಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಕಣ್ಣುಗಳನ್ನ ನೋಡಿ. ಅದು ತುಂಬಾ ಪ್ರಕಾಶಮಾನವಾಗಿದೆಯಾ, ಸ್ಪಷ್ಟವಾದ ಕಣ್ಣು ಇದೆಯಾ? ಆ ತರ ಇದ್ರೆ ನೀವು ಖ್ಯಾತಿಯನ್ನ ಗಳಿಸ್ತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಕೂಡ ಗಳಿಸ್ತೀರಿ. ನಿಮ್ಮ ಹಸ್ತದಲ್ಲಿ ಎಲ್ಲೇ ಇರ್ಬೋದು ಪರ್ವಗಳು ನೋಡಿ, ಸೂರ್ಯ ಪರ್ವ, ಗುರು ಪರ್ವ, ಶನಿ ಪರ್ವ, ಬುಧ ಪರ್ವ, ಅಲ್ಲಿ ಎಲ್ಲಿ ಧ್ವಜ ನೋಡಿದ್ರಲ್ಲ ದೇವಸ್ಥಾನದಲ್ಲಿ ಹೇಗಿರುತ್ತೆ ಅಂತ, ಆ ಧ್ವಜಾಕಾರದ ಚಿಹ್ನೆ ಇದ್ರೆ ನೀವು ಅದರಲ್ಲೂ ಕೂಡ ರವಿ ಪರ್ವದ ಮೇಲೆ, ಗುರು ಪರ್ವದ ಮೇಲಿದ್ರೆ ಒಳ್ಳೆ ಧೈರ್ಯಶಾಲಿಗಳಾಗ್ತೀರಿ, ಅಭಿವೃದ್ಧಿಯನ್ನ ಹೊಂದ್ತೀರಿ, ಜ್ಞಾನ ಕೀರ್ತಿಯನ್ನ ಪಡಿತೀರಿ, ಯಶಸ್ಸು ಕೀರ್ತಿಯನ್ನ ಪಡೆಯುವಂತಹ ಯೋಗ ನಿಮ್ಮ ಕೈಯಲ್ಲಿ ಕಾಣುತ್ತೆ. ನಿಮ್ಮ ಕೈಯಲ್ಲಿ ನೋಡ್ಕೋಬಹುದು. ಗುರು ಪರ್ವ ಅಂದ್ರೆ ಈ ಬೆರಳಿನ ಕೆಳಭಾಗ, ರವಿ ಪರ್ವ ಅಂದ್ರೆ ಈ ಉಂಗುರದ ಕೆಳಭಾಗ, ಬುಧ ಪರ್ವ ಅಂದ್ರೆ ಇಲ್ಲಿ, ಶನಿ ಪರ್ವ ಅಂದ್ರೆ ಎಲ್ಲಾ ಬೆರಳುಗಳಿಂದ ದೊಡ್ಡ ಬೆರಳಿನ ಕೆಳಭಾಗ. ಎಲ್ಲಿದೆ ಚಿಹ್ನೆ? ಇಲ್ಲಿ ಶುಕ್ರ ಪರ್ವದ ಮೇಲೆ ಇದೆಯಾ, ಚಂದ್ರ ಪರ್ವದ ಮೇಲೆ ಇದೆಯಾ? ಧ್ವಜ ಕೀರ್ತಿ ಉಂಟಾಗುತ್ತೆ, ನಿಮಗೆ ಕೀರ್ತಿ ಯಶಸ್ಸು ಕೂಡ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಧ್ವಜದ ಚಿಹ್ನೆ ಇದೆಯಾ ಅನ್ನೋದನ್ನ ನಿಮ್ಮ ಕೈಯಲ್ಲಿ ನೀವು ಕಂಡಿಡ್ಕೋಬಹುದು. ನೀವೇ ನಿಮ್ಮ ಕೈಗಳನ್ನ ನೋಡ್ಕೊಳ್ಳಿ.
ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ ಅಂತೇಳಿ ನಾವು ಪ್ರತಿದಿನ ಬೆಳಿಗ್ಗೆ ಕೈಗಳನ್ನ ನೋಡ್ಕೊಂತ ಇದ್ವಿ ಅಲ್ವಾ. ನವಗ್ರಹಗಳು ದೇವತೆಗಳು ಎಲ್ಲ ಎಲ್ಲಿದ್ದಾರೆ? ನಿಮ್ಮ ಕೈಯಲ್ಲೇ ಇದ್ದಾರೆ. ಒಂದೊಂದು ರೇಖೆಗೆ ಒಂದೊಂದು ಗ್ರಹ ಆಳುತ್ತೆ ಅನ್ನೋದನ್ನ ಹಸ್ತ ಸಾಮುದ್ರಿಕ ಶಾಸ್ತ್ರ ತಿಳಿಸುತ್ತೆ. ಹಾಗಾದ್ರೆ ಈಗ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಂದು ಸಲ ನಿಮಗೆಲ್ಲ ಸ್ವಾಗತ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಜಾತಕರಿಗೆ 20 ಜನವರಿ 2025ರಿಂದ 26 ಜನವರಿ 2025 ವಾರ ಭವಿಷ್ಯ. ಈಗ ಮೇಷರಾಶಿಯಾಧಿಪತಿ ಯಾರು? ಮಂಗಳ ಗ್ರಹ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಮಂಗಳ ನಿಮಗೆ ಅಷ್ಟಮಾಧಿಪತಿ ಮತ್ತು ನಿಮ್ಮ ಜನ್ಮ ರಾಶಿಯಾಧಿಪತಿಯಾಗಿ, ಅದರಲ್ಲೂ ಕೂಡ ಮಂಗಳ ಪುನರ್ವಸು ನಕ್ಷತ್ರ ಗುರು ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಮಂಗಳ ಗುರುವನ್ನ ನೋಡ್ತಾ ಇರೋದ್ರಿಂದ ಯಾವುದನ್ನೇ ಒಂದು ಸಾಧಿಸಬೇಕಾದ್ರೆ ನಿಮಗೆ ಧೈರ್ಯ ಬೇಕು, ಧ್ಯೇಯ ಬೇಕು, ದುಡ್ಡು ಬರಬೇಕು. ಈ ಪ್ರಪಂಚದಲ್ಲಿ ನಾವು ಬಾಳ್ಬೇಕು, ಬದುಕಬೇಕು ಅಂತ ದುಡ್ಡು ಬೇಕು. ಧನಂ ಮೂಲಂ ಇದಂ ಜಗತ್. ಕುಟುಂಬವನ್ನ ರಕ್ಷಣೆ ಮಾಡಬೇಕು. ಈ ತರ ನಿಮ್ಗೆ ಆಲೋಚನೆಗಳು, ಧನ ಪ್ರಾಪ್ತಿ ಮಾಡ್ಕೊಳ್ಳೋಕೆ ಪ್ರಯತ್ನಗಳು. ಗುರು ಅಂದ್ರೆ ಜ್ಞಾನಕಾರಕ, ಜ್ಞಾನವನ್ನ ಪಡೆಯೋದಕ್ಕೋಸ್ಕರ ಪ್ರಯತ್ನಗಳು, ಸಾಹಸವನ್ನ ಮಾಡ್ತೀರಿ. ಧೈರ್ಯ ವಸತೆ ಲಕ್ಷ್ಮಿ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ. ಉತ್ತಮ ನೆರೆಹೊರೆ ಬಹಳ ಇಂಪಾರ್ಟೆಂಟ್. ಮನೆ ಅಕ್ಕಪಕ್ಕ ಆಗ್ಲಿ, ನಿಮ್ಮ ಆಫೀಸಲ್ಲಿ ಅಕ್ಕಪಕ್ಕ ಆಗ್ಲಿ ಎಲ್ಲ ಸಹಕಾರಿಯಾಗಿರ್ತಾರೆ. ಜಿಮ್ ನಡೆಸೋರ್ಗೆ ಒಳ್ಳೆ ದುಡ್ಡು ಬರುತ್ತೆ. ಕಮ್ಯುನಿಕೇಶನ್ ಇಂಡಸ್ಟ್ರೀಸ್, ಟೆಲಿಫೋನ್ ಆಗಿರ್ಬೋದು, ಪೋಸ್ಟ್ ಆಫೀಸ್ ಆಗಿರ್ಬೋದು, ಕೊರಿಯರ್ ಆಗಿರ್ಬೋದು, ಒಳ್ಳೆ ಧನಲಾಭ ಉಂಟಾಗುತ್ತೆ. ಸಹೋದರ ಸಹೋದರಿಯರ ಜೊತೆಗೆ ಸ್ವಲ್ಪ ಕಲಹ ಉಂಟಾದ್ರೂ ಕೂಡ ಅದರಿಂದನೂ ಕೂಡ ನಿಮ್ಗೆ ಲಾಭ ಉಂಟಾಗುತ್ತೆ. ಮಂಗಳ ಗ್ರಹ ಭಾಗ್ಯ ಭಾವವನ್ನು ನೋಡ್ತಾ ಇರೋದ್ರಿಂದ ನಮ್ಮ ಜೀವನದಲ್ಲಿ ಅದೃಷ್ಟ ಬಹಳ ಮುಖ್ಯ. ಮನುಷ್ಯ ಎಲ್ಲರೂ ಕೂಡ ಕಷ್ಟಪಡ್ತಾರೆ. ಹಾಗಂತ ಕಷ್ಟಪಟ್ರೆ ಒಳ್ಳೇದು ಅಂತ ಹೇಳ್ತಾರೆ. ಹೌದು, ಕಷ್ಟ ಪಡ್ಬೇಕು. ಆದ್ರೆ ಕಷ್ಟಪಟ್ಟವರೆಲ್ಲ ಕೋಟ್ಯಾಧಿಪತಿ ಆಗಿಲ್ಲ. ಮನೆ ಕಟ್ಟೋರು ಕೂಡ ಕಷ್ಟಪಡ್ತಾರೆ, ಹಾರ್ಡ್ ವರ್ಕ್ ಮಾಡೋರು ಕೂಡ ಕಷ್ಟಪಡ್ತಾರೆ. ಆದ್ರೆ ಸ್ಮಾರ್ಟ್ ವರ್ಕ್ ಕೂಡ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಏನ್ ಬೇಕು? ಅದೃಷ್ಟ ಬೇಕು. ಆ ಅದೃಷ್ಟ ಎಲ್ಲಿಂದ ಬರುತ್ತೆ? ಅದೃಷ್ಟ ಭಾಗ್ಯದಿಂದ ಬರುತ್ತೆ. ಆ ಭಾಗ್ಯವನ್ನ ನಾವು ಮಾಡ್ಕೋಬೇಕಾಗತ್ತೆ. ಆ ಭಾಗ್ಯವನ್ನ ಹೆಂಗ್ ಮಾಡ್ಕೋಬೇಕು, ನನ್ನ ಲಕ್ಕನ ಹೇಗೆ ಹೆಚ್ಚಿಸ್ಕೋಬೇಕು, ಈ ಬುದ್ಧಿಯನ್ನ ಈಗ ಮಂಗಳ ಕೊಡ್ತಾನೆ. ಯಾಕಂದ್ರೆ ಮಂಗಳ ಗ್ರಹ ಈಗ ನೇರವಾಗಿ ನಿಮ್ಮ ಭಾಗ್ಯ ಸ್ಥಾನವನ್ನ ನೋಡ್ತಾ ಇದ್ದಾನೆ. ಗುರು ಕೂಡ ಮಂಗಳ ಗ್ರಹ ಗುರುವನ್ನ ನೋಡ್ತಾ ಇದ್ದಾನೆ, ಭಾಗ್ಯಾಧಿಪತಿ. ಆ ಭಾಗ್ಯ ಬರ್ಬೇಕಾದ್ರೆ ಮೋಕ್ಷ, ಪುಣ್ಯ, ದಾನ ಧರ್ಮಗಳು ಏನ್ ಮಾಡಬೇಕು ಅನ್ನೋದು ನಿಮ್ಮಲ್ಲಿ ಆಲೋಚನೆಗಳು ಕೂಡ ನಡೆಯುತ್ತೆ. ಅದಕ್ಕೆ ಬುದ್ಧಿಕಾರಕ, ಜ್ಞಾನಕಾರಕ ನನ್ನ ಮಂಗಳ ನೋಡ್ತಾ ಇರೋದ್ರಿಂದ ಅದೃಷ್ಟವನ್ನು ಹೆಂಗೆ ರೂಪಿಸ್ಕೋಬೇಕು ಅಂತ ಈ ವಾರ ನಿಮ್ಮ ಪ್ರಯತ್ನಗಳಿರುತ್ತೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ ಈ ವಾರದ ಮೊದಲು 4 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಶತ್ರುಗಳನ್ನ ನೀವು ಸೋಲಿಸ್ತೀರಿ. ವ್ಯಾಧಿಗಳು ಕೂಡ ನಿಮಗೆ ನಿವಾರಣೆ ಆಗುತ್ತೆ. ಕಾಯಿಲೆಗಳು ಏನೇ ಇದ್ರದ್ದು ವಾಸಿಯಾಗುತ್ತೆ. ರುಚಿ ರುಚಿಯಾದಂತ ಆಹಾರ, ಅನ್ನಹಿ ಪೂರ್ಣ ಬ್ರಹ್ಮ. ನಮಗೆ ಒಳ್ಳೆ ಶರೀರಕ್ಕೆ ಆರೋಗ್ಯ ಬೇಕು ಅಂದಾಗ ಒಳ್ಳೆ ಆಹಾರ ತಿನ್ಬೇಕು ಅಲ್ವಾ. ಆರೋಗ್ಯಕ್ಕೆ ಆಹಾರ ಬಹಳ ಮುಖ್ಯ. ಸಾತ್ವಿಕ ಆಹಾರನೋ ಅಥವಾ ತಾಮಸಿಕ ಆಹಾರನೋ ನೋಡಿ, ಯೋಚನೆ ಮಾಡಿ. ರುಚಿ ರುಚಿಯಾದಂತ ಆಹಾರ ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಿ, ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ನೀವು ತಾವು ಮಾಡ್ತಿರುವಂತ ವೃತ್ತಿಯಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ವ್ಯಾಪಾರಸ್ಥರಿಗೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನ. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ ವಾರದ ಕೊನೆ 3 ದಿನ ಟೈಮ್ ಚೆನ್ನಾಗಿರಲ್ಲ. ಏನದ ಅದೇ ತಿನ್ಬಾರ್ದು. ಸ್ಥಳೀಯ ಆಹಾರವನ್ನ ತಿನ್ನಿ. ಫ್ರಿಡ್ಜ್ ಅಲ್ಲಿರುವಂತ ಆಹಾರ ಹೆಚ್ಚು ತಿನ್ಬೇಡಿ, ಅಜೀರ್ಣ ಆಗ್ಬೋದು.
ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರ. ಇನ್ನು ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳು, ಶ್ವಾಸನಾಳಕ್ಕೆ ಅಂದ್ರೆ ಉಸಿರಾಟಕ್ಕೆ ತೊಂದರೆ, ಕೆಮ್ಮು, ನೆಗಡಿ, ಶೀತ, ಜ್ವರ, ಈ ತರ ತೊಂದರೆಗಳಾಗ್ಬೋದು. ಇನ್ನು ವಿಪತ್ತುಗಳು ಬರ್ಬೋದು, ಕೋಪ ಹೆಚ್ಚಾಗ್ಬೋದು. ಕೋಪ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ. ಯಾಕಂದ್ರೆ ನಮ್ಮಲ್ಲಿ ಎರಡು ಗುಣ ಇದೆ, ಒಂದು ಒಳ್ಳೇದು, ಒಂದು ಕೆಟ್ಟದು. ಒಳ್ಳೇದು ಯಾವುದು? ಪ್ರೀತಿ. ಕೋಪ ಯಾವುದು? ಕೆಟ್ಟದು. ಕೋಪ ಮಾಡ್ಕೋಬೇಡಿ. ನಿಮ್ಮ ಸಂಗಾತಿಯ ಜೊತೆ ವಿವಾದ ಉಂಟಾಗ್ಬೋದು, ಎಚ್ಚರ. ಸಂಗಾತಿ ಎಂದಾಗ ಪುರುಷರಾಗಿದ್ದರೆ ವಿವಾಹ ಆಗಿದ್ದರೆ ಪತ್ನಿ, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯ ಜೊತೆ ವಿವಾದ ಉಂಟಾಗುವ ಸಾಧ್ಯತೆ ಇದೆ, ಎಚ್ಚರ. ಹಾಗಾದ್ರೆ ಮೇಷರಾಶಿ ಜಾತಕರು ಈ ವಾರ ಏನ್ ಮಂತ್ರ ಜಪ ಮಾಡ್ಬೇಕು? ಓಂ ಪರಮಾತ್ಮನೇ ನಮಃ. ಶಿವ ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮ. ಪರಮ ಅಂದ್ರೆ ಶ್ರೇಷ್ಠ ಅಲ್ವಾ? ಅದಕ್ಕೆ ಶಿವ ಅಂದ್ರೆ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ. ಅದಕ್ಕೆ ಶಿವನನ್ನ ಓಂ ಪರಮಾತ್ಮನೇ ನಮಃ. ನಮ್ಮ ಶರೀರದ ತಂದೆ ಬೇರೆ, ಆತ್ಮದ ತಂದೆ ಬೇರೆ. ಆ ಪರಮಾತ್ಮನ ನೆನಪು ಮಾಡ್ತಾ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಮೇಷರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇನ್ನ ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ ಎರಡನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಜಾತಕರಿಗೆ 20 ಜನವರಿ 2025ರಿಂದ 26 ಜನವರಿ 2025 ವಾರ ಭವಿಷ್ಯ ಕಾರ್ಯಕ್ರಮ. ನಿಮಗೆಲ್ಲ ಸ್ವಾಗತ. ಹಾಗೆ ವೃಷಭ ರಾಶಿಯಲ್ಲಿ ಗುರು ರೋಹಿಣಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ನಿಮ್ಗೆ ಮಂಗಳ ಅಂದ್ರೆ ಸಪ್ತಮಾಧಿಪತಿ, ವ್ಯಯಾಧಿಪತಿ ದ್ವಿತೀಯ ಭಾವದಲ್ಲಿ ವಕ್ರಿ ಆಗ್ತಾ ಇರೋದ್ರಿಂದ ಇದು ಅತಿ ಮಾರಕ. ಮಾರಕ ಅಂದ್ರೆ ಏನು? ಆಯುಷ್ಯಿಗೆ ತೊಂದರೆ. ಕೆಲವರಿಗೆ, ಎಲ್ಲರಿಗೂ ಅಲ್ಲ, ಅದು ಮಾರಕ ದಶೆ ಭುಕ್ತಿ ಏನ್ ನಡೀತಾ ಇದೆ ಅಂತ ನಿಮ್ಮ ಜಾತಕವನ್ನ ನೋಡ್ಬೇಕು. ಅನೇಕ ಜನಗಳಿಗೆ ಮಾರಕ ದಶೆ ನಡಿಬೇಕಾದ್ರೇನೆ ಏನಾದ್ರೂ ಮನೆಗೆ ತನಗೆ ಅಥವಾ ತನ್ನ ಪತಿಗೆ ಅಥವಾ ಪತ್ನಿಗೆ, ಪುರುಷರಾಗಿದ್ದರೆ ಪತ್ನಿಗೆ, ಸ್ತ್ರೀಯಾಗಿದ್ದರೆ ಪತಿಗೆ ಕಂಟಕಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತೆ, ಎಚ್ಚರ. ಸಪ್ತಮಾಧಿಪತಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ದುಡ್ಡು ಎಲ್ಲಿಂದ ಬರುತ್ತೆ? ನಿಮ್ಮ ಸಂಗಾತಿಯ ಮುಖಾಂತರ ನಿಮ್ಗೆ ಧನ ಪ್ರಾಪ್ತಿ. ಆದ್ರೆ ಕಲಹಗಳನ್ನ ಮಾಡ್ಕೋಬಾರ್ದು. ಮಾತಾಡಬೇಕಾದ್ರೆ ಎಚ್ಚರ. ಮಾತೆ ಮುತ್ತು, ಮಾತೆ ಮೃತ್ಯು ಅಲ್ವಾ? ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ನೋಡಿ, ನಿಮ್ಗೆಲ್ಲ ಗಾದೆ ಗೊತ್ತಿದೆ. ಅದಕ್ಕೆ ಮಾತಾಡ್ಬೇಕಾದ್ರೆ ಜಾಗೃತರಾಗಿ ಮಾತಾಡಿ. ಒಂದ್ಸಲ ಮಾತಾಡಿದ್ಮೇಲೆ ಮತ್ತೆ ಮಾತು ವಾಪಸ್ ತಗೊಳಕ್ಕಾಗಲ್ಲ. ಕೋಪ ಅಥವಾ ಯಾರಿಗೂ ಮನಸ್ಸು ನೋವಾಗೋ ತರ ಮಾತಾಡಬಾರ್ದು. ಅದಕ್ಕೆ ಮನಸ ವಾಚ ಕರ್ಮಣ ಯಾರಿಗೂ ಕೂಡ ದುಃಖ ಕೊಡಬಾರದು. ಹಾಗಾದ್ರೆ ವೃಷಭ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತಂದಾಗ, ಸೋಮವಾರ ಮಂಗಳವಾರ ವ್ಯರ್ಥ ಖರ್ಚುಗಳು, ಅಜೀರ್ಣನೂ ಕೂಡ ಆಗ್ಬೋದು. ವಾಯು ಪ್ರಕೋಪ, ಗ್ಯಾಸ್ಟ್ರಿಕ್, ಊಟ ಸರಿಯಾಗಿ ಜೀರ್ಣ ಆಗ್ಲದ್ರೆ ಏನಾಗುತ್ತೆ? ಹೊಟ್ಟೆ ಒಳಗಡೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು. ಸೋಮವಾರ ಮಂಗಳವಾರ ಸ್ವಲ್ಪ ಎಚ್ಚರವಾಗಿರಿ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಲ್ವಾ? ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋದೇ ಬಹಳ ದೊಡ್ಡ ಮುಖ್ಯ. ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ವೃಷಭ ರಾಶಿಯವರಿಗೆ ಸೂಪರ್ ಆಗಿರುವಂತಹ ದಿನಗಳು. 5 ದಿವಸ ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ. ಯಾರು ಹೊಸಬ್ರು ಹೊಸ ಸ್ನೇಹ ಉಂಟಾಗ್ಬೋದು. ನಿಮ್ಗಿರುವಂತಹ ಕಾಯಿಲೆಗಳೆಲ್ಲ ನಿವಾರಣೆ ಆಗುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಗುರುಜಿ, ನನಗೆ ಪ್ರಮೋಷನ್ ಸಿಗ್ತಾ ಇಲ್ಲ ಅಂದ್ರೆ ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ವೃಷಭ ರಾಶಿ ಜಾತಕರಿಗೆ. ಗುರುಜಿ, ನನಗೆ ಏನು ಒಳ್ಳೇದಾಗ್ತಿಲ್ಲ, ಬರೀ ಕೆಟ್ಟದೇ ಆಗ್ತಿದೆ ಅಂದ್ರೆ ಜನ್ಮ ಜಾತಕ ತೋರಿಸಿ. ನಿಮ್ಮ ಜಾತಕದಲ್ಲಿ ಯಾವುದೋ ಒಂದು ನೆಗೆಟಿವ್ ಗ್ರಹ ತೊಂದರೆ ಕೊಡ್ತಾ ಇರುತ್ತೆ, ಇಲ್ಲ ಪ್ರಾರಬ್ಧ ಕರ್ಮ ತೊಂದರೆ ಕೊಡ್ತಾ ಇರುತ್ತೆ. ಆದ್ರೆ ಐಡೆಂಟಿಫೈ ಮಾಡಬೇಕು ಅಂದ್ರೆ ನಿಮ್ಮ ಜಾತಕ ನನಗೆ ತೋರಿಸೋದು ಬಹಳ ಮುಖ್ಯ. ಹಾಗಾದ್ರೆ ವೃಷಭ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಈ ವಾರ ಅಂದಾಗ, ಓಂ ಮೃತ್ಯುಂಜಯಾಯ ನಮಃ ರುದ್ರಾಭಿಷೇಕ ಮಾಡಿಸಿ, ಮೃತ್ಯುಂಜಯ ಹೋಮ ಮಾಡಿಸಿ,
ಇಲ್ಲ ಬೆಳಿಗ್ಗೆ ಸಾಯಂಕಾಲ ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರವನ್ನ ಶಿವಂದು ಜಪ ಮಾಡಬೇಕು. ಪರಿಹಾರ. ಇನ್ನು ರಾಶಿ ಚಕ್ರದಲ್ಲಿ ಮೂರನೇ ರಾಶಿ ಯಾವುದು? ಮಿಥುನ. ಮಿಥುನ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಈ ವಾರ ಅಂತ. ನಿಮ್ಮೆಲ್ಲರಿಗೂ ಕೂಡ 20 ಜನವರಿ 2025ರಿಂದ 26 ಜನವರಿ 2025ರ ಮಿಥುನ ರಾಶಿ ಭವಿಷ್ಯ. ಈಗ ಮಿಥುನ ರಾಶಿಯಲ್ಲಿ ಮಂಗಳ ಗ್ರಹ ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರ 4ನೇ ಪಾದ ಅಲ್ಲ 3ನೇ ಪಾದ, 1, 2, 3ನೇ ಪಾದಗಳು ಮಿಥುನ ರಾಶಿಯಲ್ಲಿ ಬರುತ್ತೆ. 4ನೇ ಪಾದ ಕರ್ಕಾಟಕ ರಾಶಿಯಲ್ಲಿ ಬರುತ್ತೆ. ನೋಡಿ, ಈಗ ಪುನರ್ವಸು ನಕ್ಷತ್ರದಲ್ಲಿ ಮಂಗಳ ಗ್ರಹ ವಕ್ರಿ ಆಗ್ತಿದ್ದಾನೆ 21 ಜನವರಿ 2025. ಹಾಗಾದ್ರೆ ಮಿಥುನ ರಾಶಿಯವ್ರಿಗೆ ಏನಾಗುತ್ತೆ ಈ ವಾರ? ಕೋಪ, ಶೀಘ್ರ ಕೋಪ. ಕೋಪ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನ. ಕೋಪ ಅನ್ನೋದು ಪ್ರೀತಿಯನ್ನು ನಾಶ ಮಾಡುತ್ತೆ. ನಾನು ಅನ್ನೋದು ಬೇಡ. ನಾನು ಅನ್ನುವಂತಹ ಅಹಂ ಏನ್ ಮಾಡುತ್ತೆ? ನಮ್ಮಲ್ಲಿರುವಂತಹ ವಿನಯವನ್ನ ನಾಶ ಮಾಡುತ್ತೆ. ಬೇಡ, ಕೋಪ ಮಾಡ್ಕೋಬೇಡಿ. ತಾಯಿಗೆ ಕೋಪ ಜಾಸ್ತಿ ಆಗುವ ಸಾಧ್ಯತೆಗಳಿದೆ. ಮಾನಸಿಕವಾಗಿ ಟೆನ್ಷನ್ ಜಾಸ್ತಿ ಆಗುವ ಸಾಧ್ಯತೆ ಇದೆ ಮಿಥುನ ರಾಶಿ ಜಾತಕರಿಗೆ. ಮಂಗಳ ಗ್ರಹ ಮಿಥುನ ರಾಶಿಯವರಿಗೆ 6ನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿ. ಕೋಪ ಮಾಡ್ಕೊಳ್ಳೋದ್ರಿಂದ ರಕ್ತ ಸುಡಬಹುದು, ಕಾಯಿಲೆಗಳು ಬರ್ಬೋದು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬೋದು. ಲಾಭಾಧಿಪತಿ ನನಗೆ ಬೇಕೇ ಬೇಕು ಲಾಭ ಅಂತ ಹಠ ಮಾಡಿ ನಿಮ್ಮ ಎಲ್ಲ ಮನೋಕಾಮನೆಗಳನ್ನು ಕೂಡ ಪೂರ್ಣ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮಿಥುನ ರಾಶಿ ಜಾತಕರಿಗೆ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? 4 ದಿನ, ಸೋಮವಾರ, ಮಂಗಳವಾರ, ಬುಧವಾರ, ಆಮೇಲೆ ಲಾಸ್ಟ್ನೇದು ಗುರುವಾರ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. 20, 21, 22, 23 4 ದಿನ ಎಚ್ಚರ. ನಿಮ್ಮ ತಾಯಿಗೆ ಏನಾದ್ರೂ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ನಿಮಗೇನಾದ್ರೂ ಮೇಲಿದ್ರೆ ಕೆಳಗಡೆ ಬೀಳ್ತೀವೇನೋ ಅಂತ ಭಯ ಉಂಟಾಗ್ಬೋದು. ಇಲ್ಲ ನಿಮ್ಮ ಹತ್ರ ವಾಹನಗಳಿದ್ರೆ ಅದರಿಂದ ತೊಂದರೆಗಳಾಗ್ಬೋದು. ಮಲಗಿದ್ರೆ ನಿದ್ದೆ ಬರಲ್ಲ, ಎದ್ದು ಕೂತ್ಕೊಂಡಿದ್ರೆ ನಿದ್ದೆ ಬರುತ್ತೆ. ನಿದ್ರಾಭಂಗ. ಫೋನ್ ಸ್ವಿಚ್ ಆಫ್ ಮಾಡಿ ಮಲಗಬೇಕು ಅನ್ಕೊಂಡೆ ಗುರುಜಿ, ಮರ್ತೋಯ್ತು, ಯಾರೋ ಕಾಲ್ ಮಾಡಿದ್ರು, ನನ್ನ ನಿದ್ದೆ ಎಲ್ಲ ಹೊರಟೋಯ್ತು. ಅದಕ್ಕೆ ನಿದ್ರಾಭಂಗ ಉಂಟಾಗಬಾರ್ದು ಅಂದ್ರೆ ಫೋನ್ ದೂರ ಇಟ್ಕೊಂಡು ಮಲಗಬೇಕು. ರಾತ್ರಿ ಎಲ್ಲ ಮಾತಾಡುವ ಅಭ್ಯಾಸಗಳನ್ನ ಇಟ್ಕೋಬಾರ್ದು. ವಾಹನಗಳಿಂದನೂ ಕೂಡ ತೊಂದರೆ ಆಗ್ಬೋದು ನಿಮ್ಗೆ. ಆದ್ರೆ ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ಶಾಂತಿಯುತವಾದ ಗೃಹ ಜೀವನವನ್ನ ನಡೆಸ್ತೀರಿ, ಶತ್ರುಗಳನ್ನ ಸೋಲಿಸ್ತೀರಿ, ಹೆಸರುವಾಸಿ ಆಗ್ತೀರಿ ಮಿಥುನ ರಾಶಿ ಜಾತಕ. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಈ ವಾರ ಏನ್ ಮಂತ್ರ ಜಪ ಮಾಡ್ಬೇಕು? ಓಂ ರುದ್ರಾಯ ನಮಃ. ರುದ್ರ ಜಪ ಮಾಡಿ. ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ರುದ್ರಾಭಿಷೇಕವನ್ನ ಮಾಡಿಸಿ, ನಿಮ್ಗೆ ಒಳ್ಳೇದಾಗುತ್ತೆ ಈ ವಾರ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿ ಕಾಯ್ತಾ ಇದ್ದೀರಲ್ವಾ, ಕರ್ಕಾಟಕ ರಾಶಿಯವರು. ಈ ವಾರ ಗುರುಜಿ ನಮ್ಗೆ ಏನ್ ಭವಿಷ್ಯವನ್ನ ಹೇಳ್ತಾರೆ ಅಂತ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರಿಗೆ 20 ಜನವರಿ 2025ರಿಂದ 26 ಜನವರಿ 2025ರ ಕರ್ಕಾಟಕ ರಾಶಿ ಭವಿಷ್ಯ. ಕರ್ಕಾಟಕ ರಾಶಿಗೆ ಕುಜ ಪಂಚಮಾಧಿಪತಿ, ದಶಮಾಧಿಪತಿ, ವ್ಯಯಸ್ಥಾನದಲ್ಲಿ ಸಂಚಾರ. ಅಲ್ಲಿ ವಕ್ರಿ ಕೂಡ ಆಗ್ತಾ ಇದ್ದಾನೆ. 12ನೇ ಮನೆ ಅಂದ್ರೆ ಏನು? 12ನೇ ಮನೆಯಲ್ಲಿ ಮಂಗಳ ಸಂಚಾರ ಆಗ್ತಾ ಇರೋದು ಏನು ಅರ್ಥ? ಕೆಲವರಿಗೆ ಅಪಘಾತಗಳಾಗ್ಬೋದು, ಲಾಸ್ ಆಫ್ ಮನಿ, ಅಥವಾ ಏನಾದ್ರೂ ಸರ್ಜರಿ ಆಗ್ಬೋದು, ಹಾಸ್ಪಿಟಲೈಸೇಷನ್ ಆಗ್ಬೋದು. ನೀವ್ ಯಾರನ್ನ ಪ್ರೀತಿಸ್ತಾ ಇದ್ದೀರೋ ಅವರು ಅಥವಾ ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗಿ ಹಾಸ್ಪಿಟಲ್ಗೆ ಹೋಗುವಂತ ಪರಿಸ್ಥಿತಿ ಉಂಟಾಗ್ಬೋದು.
ನೀವೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅದೆಲ್ಲ ರೆಡ್ ಕರಡಿ ಆಟ ಸ್ಟಾರ್ಟ್ ಆಗಿರ್ಬೋದು. ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡೆಲ್ಲ ಲಾಸ್ ತೋರಿಸ್ತಾ ಇರ್ಬೋದು. ಯಾಕೆಂದ್ರೆ ಪಂಚಮಾಧಿಪತಿ ವ್ಯಯಭಾವದಲ್ಲಿ ಸಂಚಾರ, ಯಾವುದೋ ಇನ್ ದುಡ್ಡು ಬರುತ್ತೆ ಅನ್ಕೊಂತೀರಾ, ಅದು ಬರದೇ ಇರ್ಬೋದು. ನೀವು ಕಲಿದಂತ ವಿದ್ಯೆ ವ್ಯಯವಾಗಿ ಹೋಗ್ಬೋದು. ಅದಕ್ಕೆ ಬಹಳ ಎಚ್ಚರ. ಕೆಲವು ಉದ್ಯೋಗವನ್ನು ಕೂಡ ಕಳ್ಕೋಬಹುದು. ಇನ್ನು ಕೆಲವರು ಗೌರವಗಳನ್ನು ಕೂಡ ಕಳ್ಕೊಳ್ಳುವ ಸಾಧ್ಯತೆಗಳಿದೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರು ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಮಂಗಳ ಗ್ರಹ ಈಗ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಸೊ ಕಟಕ ರಾಶಿಯವರಿಗೆ ಸೋಮವಾರ ಮಂಗಳವಾರ ಸ್ನೇಹಿತರಿಂದ ಸಹಾಯ ಆಗುತ್ತೆ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ನಿಮಗೆ ಧೈರ್ಯ ಕೂಡ ಹೆಚ್ಚಾಗುತ್ತೆ. ಧೈರ್ಯೇ ವಸತಿ ಲಕ್ಷ್ಮಿ, ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ, ಧೈರ್ಯ ಲಕ್ಷ್ಮಿ ನೆಲೆಸ್ತಾಳೆ. ಧನ ಪ್ರಾಪ್ತಿಯಾಗುತ್ತೆ, ಒಡವೆಗಳು ಪ್ರಾಪ್ತಿಯಾಗುತ್ತೆ. ಸೋಮವಾರ ಮಂಗಳವಾರ ಬಿಟ್ರೆ ಇನ್ನ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ವಾರದ ಕೊನೆ 5 ದಿನ ಬೇಸರ, ಭಯ ಉಂಟಾಗ್ಬೋದು. ಭಯಮೇವಸ್ತಿ ಶತ್ರುಹು, ಭಯ ಅನ್ನೋದೇ ಒಂದು ಶತ್ರು. ಕೆಲವರಿಗೆ ಧನ ನಷ್ಟ ಉಂಟಾಗ್ಬೋದು, ಕೆಲವರಿಗೆ ನಿದ್ರಾಭಂಗ ಉಂಟಾಗ್ಬೋದು. ಅದಕ್ಕೆ ಫೋನ್ ದೂರ ಇಟ್ಕೊಳ್ಳಿ. ಏನೋ ಸೊಳ್ಳೆ ಕಚ್ಚಿನೋ ಅಥವಾ ಫೋನ್ ಕಾಲ್ ಬಂದು ನಿದ್ದೆ ಕೆಟ್ಟೋಗ್ಬೋದು. ಇನ್ನು ಬೇರೆ ರೀತಿಯಲ್ಲಿ ನಿದ್ದೆ ಕೆಟ್ಟೋಗ್ಬೋದು. ಅಶುಭ ವಾರ್ತೆ ಕೇಳಿ ಕೂಡ ನಿದ್ದೆ ಕೆಟ್ಟೋಗ್ಬೋದು. ಎಚ್ಚರ. ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು. ಮಕ್ಕಳಿಗೆ ಅನಾರೋಗ್ಯ ಉಂಟಾದ್ರೆ ಏನಾಗುತ್ತೆ, ತಂದೆ ತಾಯಿಗೆ ಪ್ರೊಫೆಷನಲ್ ಲೈಫ್ ಅಂಡ್ ಪರ್ಸನಲ್ ಲೈಫ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಅಪಮಾನ ಆಗುವಂಥದ್ದು, ಮಕ್ಕಳಿಗೆ ಸೋಲು ಉಂಟಾಗುವ ಸಾಧ್ಯತೆಗಳಿದೆ. ಎಚ್ಚರ. ಅದರಲ್ಲೂ ಕೂಡ ದೊಡ್ಡ ಮಕ್ಕಳು, ಹೆಣ್ಮಕ್ಳಾಗಿರ್ಲಿ ಗಂಡು ಮಕ್ಕಳಾಗ್ಲಿ, ಅವ್ರಿಗೆ ಸ್ವಲ್ಪ ತೊಂದರೆಗಳು ಜಾಸ್ತಿ. ಹಾಗಾದ್ರೆ ಕಟಕ ರಾಶಿಯವರು ಈ ವಾರ ಏನು ಮಂತ್ರ ಜಪ ಮಾಡಬೇಕು ಅಂದಾಗ, ದೇವರ ದೇವ ಯಾರು? ಮಹಾದೇವ. ಓಂ ಮಹಾದೇವಾಯ ನಮಃ, ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ ಕಟಕ ರಾಶಿಯವರು ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ, ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟ್ ಈ ವಾರ ನಿಮಗೆ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿ ಕಾಯ್ತಾ ಇದ್ದೀರಲ್ವಾ? ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಸಿಂಹ ರಾಶಿಯವ್ರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸಿಂಹ ರಾಶ್ಯಾಧಿಪತಿಯಾದಂತ ಸೂರ್ಯ 6ನೇ ಮನೆಯಲ್ಲಿ, ಮಂಗಳ ಗ್ರಹ ಲಾಭಸ್ಥಾನದಲ್ಲಿ. ಮಂಗಳ ಗ್ರಹ ಯಾರು? ನಿಮಗೆ ಚತುರ್ಥಾಧಿಪತಿ, ಭಾಗ್ಯಾಧಿಪತಿ. ನಿಮ್ಮ ಭಾಗ್ಯದಿಂದ ನಿಮಗೆ ಲಾಭ, ನಿಮ್ಮ ತಂದೆ ಮಾಡಿರುವ ಆಸ್ತಿಯಿಂದ ನಿಮಗೆ ಲಾಭ, ಅಥವಾ ತಂದೆಯಿಂದ ನಿಮಗೆ ಲಾಭ, ದೇವತಾ ಕಾರ್ಯಗಳನ್ನ ಮಾಡೋದ್ರಿಂದ ಲಾಭ, ಗುರುಗಳಿಂದ ನಿಮಗೆ ಲಾಭ. ನಿಮ್ಮ ಮನೆ ಇದ್ರೆ ಆ ಮನೆ ಬಾಡಿಗೆಯಿಂದ ಲಾಭ, ವಾಹನಗಳಿದ್ರೆ ವಾಹನಗಳಿಂದ ಲಾಭ. ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಪೂರ್ಣ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಿ. ಮಂಗಳ ಗ್ರಹ ಈಗ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ವಕ್ರಿಯಾಗಿ ಸಂಚಾರ ಆಗ್ತಾ ಇದ್ದಾನೆ. ನೋಡಿ, ಸಿಂಹ ರಾಶಿ ಇವೆಲ್ಲ ಫಲ. ನಿಮ್ಮ ಬುಧ 6ನೇ ಮನೆ ಸಂಚಾರ ಆಗ್ತಾರಿಂದ ನಿಮ್ಮ ಶತ್ರುಗಳಿಂದನೂ ಕೂಡ ನಿಮ್ಗೆ ಧನ ಪ್ರಾಪ್ತಿ ಆಗ್ಬೇಕು. ಇನ್ಸೂರೆನ್ಸ್ ಹಾಕಿದ್ರೆ ಅಲ್ಲಿಂದನೂ ಕೂಡ ದುಡ್ಡು ಬರ್ಬೇಕು. ಕೆಲವರು ಲೈಫ್ ಇನ್ಸೂರೆನ್ಸ್ ಹಾಕಿರ್ತೀರಿ, ಅದರಿಂದನೂ ದುಡ್ಡು ಬರ್ಬೇಕು. ಸೂರ್ಯ 6ನೇ ಮನೆ ಸಂಚಾರ ಆಗ್ಬೇಕಾದ್ರೆ ಋಣ ರೋಗಾದಿ, ಋಣ ಸಾಲ ತೀರಿಸಲೇಬೇಕು ಅಂತ ನಿಮ್ಮ ಓವರ್ ಪ್ರಯತ್ನಗಳು ಕೂಡ ನಡೀತಾ ಇರುತ್ತೆ. ಋಣ ರೋಗಾದಿ ದಾರಿದ್ರ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು. ಇವ್ಯಾವುದು ನಮ್ಮ ಹತ್ರ ಬರಬಾರದು ಅಂತ ಹೇಳುತ್ತೆ ಶಾಸ್ತ್ರ. ಋಣ ರೋಗ ದಾರಿದ್ರ್ಯ ಅಂತೂ ಬರಲೇಬಾರದು, ಪಾಪಗಳು ಬರಬಾರದು, ಭಯ ಬರಬಾರದು. ಅದೆಲ್ಲದ್ರ ಮೇಲೆ ವಿಜಯ ಆಗ್ಬೇಕು. ಆ ವಿಜಯ ಆಗುವ ಶಕ್ತಿ ಸಿಂಹ ರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ. ಆಮೇಲೆ ಗುರು
ದಶಮ ಭಾವದಲ್ಲಿ. ಕುಜ ದಶಮ ಭಾವವನ್ನು ನೋಡೋದ್ರಿಂದ ಉದ್ಯೋಗ ತಗೊಳ್ಳೇಬೇಕು ಅಂತ ಶತಾಯ ಗತಾಯ ನಿಮ್ಮ ಪ್ರಯತ್ನ ಅನ್ನೋದು ನಡೀತಾ ಇರತ್ತೆ. ಹಾಗಾದ್ರೆ ಸಿಂಹರಾಶಿಯವರಿಗೆ ಸೋಮವಾರ ಮಂಗಳವಾರ ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಉಂಟಾಗ್ಬೋದು, ಧನ ನಷ್ಟ ಉಂಟಾಗುವ ಸಾಧ್ಯತೆಗಳಿದೆ ಸೋಮವಾರ ಮಂಗಳವಾರ. ಇನ್ನು ಬುಧವಾರ ಗುರುವಾರ ಜಯ, ಧನ ಪ್ರಾಪ್ತಿ, ಧೈರ್ಯ ಹೆಚ್ಚಾಗುತ್ತೆ, ಉತ್ತಮವಾದ ನೆರೆಹೊರೆ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಕೆಟ್ಟೋಗುತ್ತೆ. ಎದೆಯಲ್ಲಿ ತೊಂದರೆ, ನಿದ್ರಾಭಂಗ, ಮಲಗಿರ್ತೀರ ಯಾರೋ ಕಾಲ್ ಮಾಡ್ಬಿಟ್ರೆ ನಿದ್ದೆ ಹೊರಟೋಯ್ತು, ಯಾರೋ ಅಶುಭ ವಾರ್ತೆ ಹೇಳಿದ್ರೆ ನಿದ್ದೆ ಹೊರಟೋಯ್ತು ಅಲ್ವಾ, ಹೊಟ್ಟೆ ತೊಂದರೆ ಉಂಟಾಗ್ಬೋದು. ಅದಕ್ಕೆ ಬಹಳ ಎಚ್ಚರ. ಹಾಗಾದ್ರೆ ಸಿಂಹ ರಾಶಿ ಜಾತಕರು ಈ ವಾರ ಏನು ಮಂತ್ರ ಜಪ ಮಾಡ್ಬೇಕು? ಓಂ ಶಿವಾಯ ನಮಃ, ಓಂ ಶಿವಾಯ ನಮಃ ಅನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿ ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟ್ ಸಿಂಹರಾಶಿಯವರಿಗೆ ಕಮ್ಮಿ ಆಗುತ್ತೆ. ಈಗ ಸಿಂಹ ರಾಶಿ ಭವಿಷ್ಯ ಆಯ್ತು. ಇನ್ನೆಲ್ಲರೂ ಕೂಡ ಕಾಯ್ತಾ ಇರ್ತೀರಾ. ರಾಶಿ ಚಕ್ರದಲ್ಲಿ 6ನೇ ರಾಶಿ, ರಾಶಿ ಚಕ್ರದಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ 20 ಜನವರಿ 2025ರಿಂದ 26 ಜನವರಿ 2025ರ ವಾರ ಭವಿಷ್ಯ ಕಾರ್ಯಕ್ರಮ. ಈಗ ನೋಡೋಣ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ. ಕನ್ಯಾ ರಾಶಿಯವರಿಗೆ ಮಂಗಳ ಗ್ರಹ ತೃತೀಯಾಧಿಪತಿ, ಅಷ್ಟಮಾಧಿಪತಿ, ದಶಮ ಭಾವದಲ್ಲಿ ಸಂಚಾರ. ಕನ್ಯಾ ರಾಶಿಯವರಿಗೆ ಏನಿರುತ್ತೆ? ಸ್ಥಾನ ಮಾನ ಗೌರವಗಳು, ಉದ್ಯೋಗದಲ್ಲಿ ಮೇಲ್ ಬರಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತೀರಿ, ಆದ್ರೂ ಬರಕ್ಕೆ ಕಷ್ಟ ಆಗುತ್ತೆ. ನೀವು ಕೆಲಸ ಮಾಡೋ ಜಾಗದಲ್ಲಿ ಏನಾದ್ರೂ ಕಲಹಗಳು ಕೂಡ ಆಗ್ಬೋದು, ಬಹಳ ಎಚ್ಚರವಾಗಿರ್ರಿ. ಸ್ಥಾನಮಾನ ತಗೊಳಕ್ಕೆ ಕಷ್ಟ ಆಗ್ಬೋದು. ಇಲ್ಲ ವಾಹನ ತಗೋಬೇಕು, ಅದು ಆಗಲ್ಲ. ಭೂಮಿ ತಗೋಬೇಕು, ಅದು ಕೂಡ ತಗೊಳಕ್ ಕಷ್ಟ ಆಗುತ್ತೆ. ಎಚ್ಚರ ಕನ್ಯಾ ರಾಶಿ ಜಾತಕರು. ಕನ್ಯಾ ರಾಶಿ ಜಾತಕರಿಗೆ 6ನೇ ಮನೆಯಲ್ಲಿ ಶುಕ್ರ ಮತ್ತು ಶನಿ. ಶನಿ ಶುಕ್ರ ಸಂಚಾರ ಆಗ್ಬೇಕಾದ್ರೆ ಶತ್ರುಗಳಿಂದಲೂ ಕೂಡ ದುಡ್ಡು ಬರುವ ಸಾಧ್ಯತೆಗಳಿದೆ ಕನ್ಯಾ ರಾಶಿ ಜಾತಕರಿಗೆ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಸೋಮವಾರ ಮಂಗಳವಾರ ನಿಮಗೆ ಸನ್ಮಾನಗಳಾಗತ್ತೆ, ಕಾಣಿಕೆಗಳು ಸಿಗುತ್ತೆ, ಉತ್ತಮವಾದ ಅಂತಸ್ತು ಸಿಗುತ್ತೆ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಸೋಮವಾರ ಮಂಗಳವಾರ ಸೂಪರ್. ಸೋಮವಾರ ಮಂಗಳವಾರ ಆದ್ಮೇಲೆ ಬುಧವಾರ ಗುರುವಾರ ಕುಟುಂಬದಲ್ಲಿ ದುಃಖ ಉಂಟಾಗ್ಬೋದು, ನಿಮ್ಗೆ ಧನ ನಷ್ಟ ಉಂಟಾಗ್ಬೋದು, ಇನ್ನು ಕೆಲವರಿಗೆ ಗೌರವ ನಷ್ಟ ಉಂಟಾಗ್ಬೋದು, ಇನ್ನು ಕೆಲವರಿಗೆ ವ್ಯಾಜ್ಯಗಳು ಉಂಟಾಗ್ಬೋದು. ಎಚ್ಚರ. ಇನ್ನು ವಾರದ ಮತ್ತೆ ಕೊನೆ 3 ದಿನ ಟೈಮ್ ಚೆನ್ನಾಗಾಗ್ಬಿಡುತ್ತೆ. ಶುಕ್ರವಾರ ಶನಿವಾರ ಭಾನುವಾರ ನಿಮಗೆ ನೆಮ್ಮದಿ ಬರುತ್ತೆ, ಧನ ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಸ್ವ ಇಚ್ಛೆಯಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ಮತ್ತು ನೀವು ಹೆಸರುವಾಸಿ ಕೂಡ ಆಗ್ತೀರಿ ಕನ್ಯಾ ರಾಶಿ ಜಾತಕರು. ನೋಡಿ ಕನ್ಯಾ ರಾಶಿ ಜಾತಕರಿಗೆ ಈ ವಾರ ಒಟ್ಟು 5 ದಿನ ಶುಭ. ಸೋಮವಾರ ಮಂಗಳವಾರ ಮತ್ತೆ ಶುಕ್ರವಾರ ಶನಿವಾರ ಭಾನುವಾರ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಭಗವಂತ ಕಣ್ಣಿಗೆ ಕಾಣಲ್ಲ, ಆದ್ರೆ ಭಗವಂತ ಇದಾನೆ ಅನ್ನುವಂಥದ್ದು ಪ್ರತಿಯೊಬ್ಬರ ಹೃದಯದಲ್ಲಿ ಗೊತ್ತಾಗತ್ತೆ. ಅದರಿಂದ ಭಗವಂತನ ನಾವೇನಂತೀವಿ? ಈಶ್ವರನ ಶಿವ. ಓಂ ಅವ್ಯಕ್ತಾಯ ನಮಃ. ಅವ್ಯಕ್ತ ಈ ಬರಿಗಣ್ಣಿಂದ ನೋಡಕ್ ಸಾಧ್ಯ ಇಲ್ಲ. ಈ ಕಣ್ಣು ಪಂಚ ಇಂದ್ರಿಯಗಳಿಂದ ನೋಡಕ್ಕಾಗೋದು, ಕೇಳಕ್ಕಾಗೋದು, ಮೂಗಲ್ಲಿ ವಾಸನೆ ತಗೊಳಕ್ಕಾಗೋದು ಎಲ್ಲ ಪ್ರಾಪಂಚಿಕ. ಪ್ರಪಂಚದ ಈ ಕಣ್ಣಿಂದ ನೋಡಕ್ಕಾಗದೇ ಇರೋಂಥವನೇ ಈಶ್ವರ. ಅದಕ್ಕೆ ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಶಿವನಿಗೆ ನೀವೆಲ್ಲ ಏನ್ ಮಾಡಿಸಿ? ಪಂಚಾಮೃತ ಅಭಿಷೇಕ ಮಾಡಿಸಿ. ಕನ್ಯಾ ರಾಶಿಯವರಿಗೆ ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 7ನೇ ರಾಶಿ ಯಾವುದು? ತುಲಾ ರಾಶಿ. ತುಲಾ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಈ ವಾರ ಏನ್ ಭವಿಷ್ಯ ಹೇಳ್ತಾರೆ ಅಂತ. ತುಲಾ ರಾಶಿಯವರಿಗೆ 20 ಜನವರಿ 2025ರಿಂದ
26 ಜನವರಿ 2025 ತುಲಾ ರಾಶಿ ಭವಿಷ್ಯ ನೋಡೋಣ. ತುಲಾ ರಾಶಿಯವರಿಗೆ ಹೇಗಿದೆ ಗ್ರಹಗತಿಗಳು, ನಕ್ಷತ್ರಗಳು ಯಾವ ರೀತಿ ಫಲ ಕೊಡ್ತಾರೆ. ತುಲಾ ರಾಶಿಗೆ ದ್ವಿತೀಯಾಧಿಪತಿ ಸಪ್ತಮಾಧಿಪತಿಯಾಗಿ ಭಾಗ್ಯ ಸ್ಥಾನದಲ್ಲಿ ಮಂಗಳ ಗ್ರಹ ಸಂಚಾರ ಆಗ್ತಿದ್ದಾನೆ. ಮಂಗಳ ಅದು ವಕ್ರಿಯಾಗಿ ಅಷ್ಟಮ ಭಾವವನ್ನು ನೋಡ್ತಾ ಇದ್ದಾನೆ. ಅಷ್ಟಮ ಭಾವದಲ್ಲಿ ಗುರು, ಆಮೇಲೆ ಮಂಗಳ ಅಷ್ಟಮ ಭಾವದಲ್ಲಿ ಇದ್ದಾಗ ಏನಾಗುತ್ತೆ, ಅಷ್ಟಮ ಭಾವ ಅಂದ್ರೆ ಆಯುಷ್ಯನ ಭಾವ. ಕೆಲವೊಂದು ಕಾಯಿಲೆಗಳೇ ಗೊತ್ತಾಗಲ್ಲ ಯಾವ ಕಾಯಿಲೆ ಅಂತ. ಕೆಲವರಿಗೆ ಸರ್ಜರಿ ಆಗ್ಬೇಕಾಗಿ ಬರ್ಬೋದು, ಕೆಲವರಿಗೆ ಉತ್ತಮವಾದಂತ ಸರ್ಜನ್ ಸಿಗ್ಬೋದು, ಅಥವಾ ಕೆಲವರಿಗೆ ಸಿಗದೇನೋ ಇರ್ಬೋದು. ಎಚ್ಚರ. ದರಿದ್ರತನ ದೂರ ಮಾಡ್ಕೋಬೇಕು ನೀವೆಲ್ಲ ತುಲಾ ರಾಶಿ ಜಾತಕರು. ಅದಕ್ಕೆ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸ್ಬೇಕು. ಹಾಗಾದ್ರೆ ತುಲಾ ರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಶೀಘ್ರ ಕೋಪ, ಎಲ್ಲಾ ವಿಚಾರಗಳಲ್ಲೂ ಕೂಡ ಬೇಸರ, ಇನ್ನು ಕೆಲವರಿಗೆ ಗಾಯಗಳಾಗ್ಬೋದು, ಇನ್ನು ಕೆಲವರಿಗೆ ಸೋಮಾರಿತನ ಹೆಚ್ಚಾಗ್ಬೋದು. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ನಿಮ್ಗೆ ಭಾಗ್ಯೋದಯ ಆಗತ್ತೆ, ಪ್ರಮೋಷನ್ ಆಗತ್ತೆ, ಸನ್ಮಾನಗಳುಂಟಾಗತ್ತೆ, ನಿಮ್ಮ ಆಸೆಗಳೆಲ್ಲ ಈಡೇರುತ್ತೆ, ಉಲ್ಲಾಸವಾಗಿರ್ತೀರಿ. ಮತ್ತೆ ವಾರದ ಕೊನೆಯ 3 ದಿನ ನೀವು ವಿವಾಹಿತರಾಗಿದ್ದರೆ, ನಿಮ್ಮ ಪುರುಷರಾಗಿದ್ದರೆ ಪತ್ನಿ ಮತ್ತು ಮಕ್ಕಳು ವ್ಯಾಧಿಗ್ರಸ್ತರಾಗ್ಬೋದು. ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿ ಅಥವಾ ಮಕ್ಕಳು ವ್ಯಾಧಿಗ್ರಸ್ತರಾಗ್ಬೋದು. ಕುಟುಂಬದಲ್ಲಿ ದುಃಖ ಉಂಟಾಗ್ಬೋದು, ಶತ್ರುಗಳಿಂದ ಅಪಮಾನ ಉಂಟಾಗ್ಬೋದು. ಎಚ್ಚರ. ಅದು ಇವೆಲ್ಲ ಗ್ರಹಗತಿಗಳ ನೆಗೆಟಿವ್ ಎಫೆಕ್ಟ್ ನಿಮಗೆ ಬರಬಾರ್ದು ಅಂದ್ರೆ ನೀವೇನ್ ಮಾಡ್ಬೇಕು, ಓಂ ವೀರಭದ್ರಾಯ ನಮಃ ಅನ್ಬೇಕು ತುಲಾ ರಾಶಿ ಜಾತಕರು. ಮಂತ್ರ, ಭಗವಂತ ವೀರಭದ್ರನ ರೂಪದಲ್ಲಿ ನಿಮ್ಮನ್ನ ರಕ್ಷಣೆ ಮಾಡ್ತಾನೆ. ವೀರಭದ್ರ ಸ್ವಾಮಿಯ ದರ್ಶನವನ್ನ ಮಾಡಬೇಕು. ತುಲಾ ರಾಶಿಯವರಿಗೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಅದಕ್ಕೆ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಕೋಪ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋವಿನಯ ನಾಶನಃ. ನಾನು ನಾನು ಅನ್ಬಾರ್ದು. ನಾನು ಅಂದ್ರೆ ನಮ್ಮಲ್ಲಿರೋ ವಿನಯ ನಾಶ ಆಯ್ತು. ಕೋಪ ಮಾಡ್ಕೊಂಡ್ರೆ ನಮ್ಮಲ್ಲಿರೋ ಪ್ರೀತಿ ನಾಶ ಆಯ್ತು. ಅದಕ್ಕೆ ಬೇಡ. ಕುಟುಂಬದಲ್ಲಿ ದುಃಖ, ಶತ್ರುಗಳಿಂದ ಅಪಮಾನ. ತುಲಾ ರಾಶಿಯವರಿಗೆ ವಾರದ ಕೊನೆ 3 ದಿನ ಮತ್ತೆ ವಾರದ ಮೊದಲು 2 ದಿನನೂ ಕೂಡ ಬೇಸರ, ಗಾಯಗಳುಂಟಾಗುತ್ತೆ. ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ ಬಿಟ್ರೆ ಇನ್ನು ಬುಧವಾರ ಗುರುವಾರ ಭಾಗ್ಯೋದಯ ಆಗತ್ತೆ. ಅದೃಷ್ಟ ಅನ್ನೋದು ಓಪನ್ ಆಗುತ್ತೆ. ಹಾಗಾದ್ರೆ ತುಲಾ ರಾಶಿ ಜಾತಕರು ಗ್ರಹಗಳ ನೆಗೆಟಿವ್ ಎಫೆಕ್ಟ್ ನಿಮಗೆ ಪ್ರಾಪ್ತಿ ಆಗ್ಬಾರ್ದು ಅಂದ್ರೆ ನೀವೇನ್ ಮಾಡ್ಬೇಕು, ಕಾಲನ ಕಾಲ ಯಾರು, ಮಹಾಕಾಲ ಈಶ್ವರ. ಓಂ ಕಾಲ ಕಾಲಾಯ ನಮಃ. ಯಾಕೆಂದ್ರೆ ಕಾಲನ ಕಾಲ ಮಹಾಕಾಲ ನೋಡಿ, ಒಂದೇ ಸಲ ಬೆಂಕಿ, ಲಾಸ್ ಏಂಜಲೀಸ್ ನಗರ ಎಲ್ಲ ಅಮೆರಿಕ ಸುಟ್ಟು ಬೂದಿ ಆಗೋಯ್ತು. ಈ ಕಾಲರ ಕಾಲ ಮಹಾಕಾಲ ನೆನಪು ಮಾಡೋದ್ರಿಂದ ಕಾಲ ನಮ್ಮನ್ನ ತಿನ್ನಲ್ಲ, ನಮಗೆ ತೊಂದರೆ ಆಗಲ್ಲ. ಕಾಲಭೈರವ ದರ್ಶನವನ್ನ ಮಾಡಿ ಒಳ್ಳೇದಾಗತ್ತೆ. ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಶ್ಚಿಕ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಹೇಗಿದೆ ನಮ್ಮ ಭವಿಷ್ಯ. 20 ಜನವರಿ 2025 26 ಜನವರಿ 2025 ವೃಶ್ಚಿಕ ರಾಶಿ ಭವಿಷ್ಯ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಮಿಥುನ ರಾಶಿಯಲ್ಲಿ ವಕ್ರಿ, ಅಂದ್ರೆ ಪುನರ್ವಸು ನಕ್ಷತ್ರದಲ್ಲಿ ವಕ್ರಿ. ಅದು ನಿಮ್ಗೇನು ಅಷ್ಟಮ ಸ್ಥಾನ. ಅಷ್ಟಮ ಸ್ಥಾನದಲ್ಲಿ ಮಂಗಳ ವಕ್ರಿಯಾಗಿ ಸಂಚಾರ ಆಗ್ಬೇಕಾದ್ರೆ ಅಪಘಾತಗಳಾಗ್ಬೋದು. ಗುಪ್ತ ವಿದ್ಯೆಗಳನ್ನ ಕಲಿಬೇಕು, ಗುಪ್ತ ವಿದ್ಯೆಗಳನ್ನ ನಾನು ಚೆನ್ನಾಗಿ ಕಲಿಬೇಕು ಅನ್ನುವಂತಹ ಬಯಕೆ ಉಂಟಾಗ್ಬೋದು. ಸಡನ್ ಆಗಿ ನಿಮ್ಗೆ ದುಡ್ಡು ಬರ್ಬೋದು. ಪೊಲೀಸ್, ಮಿಲಿಟರಿ, ಪ್ಯಾರಾಮಿಲಿಟರಿಗಳಲ್ಲಿ ಕೆಲಸ ಮಾಡೋರು ಸ್ವಲ್ಪ ಎಚ್ಚರ. ಡ್ರೈವ್ ಮಾಡೋರು, ವಾಹನಗಳನ್ನ ಡ್ರೈವ್ ಮಾಡೋರು ಎಚ್ಚರವಾಗಿರ್ಬೇಕು. ಕೆಲವರ ಬ್ಲಡ್ ಪೊಲ್ಯೂಷನ್ ಆಗ್ಬೋದು. ನಿಮ್ಗೆ ಯಾವುದೇ ಒಂದು ಕಾಯಿಲೆ ಇದೆಯಾ ಇಲ್ವಾ ಅಂತ ಡಾಕ್ಟರ್ ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ತಾರೆ, ಫಸ್ಟ್ ರಕ್ತ ಪರೀಕ್ಷೆ ಮಾಡ್ತಾರೆ. ರಕ್ತ ಅಶುದ್ಧಿ ಉಂಟಾಗ್ಬಹುದು. ಆದ್ರಿಂದ ನೀವು ವೃಶ್ಚಿಕ ರಾಶಿ ಜಾತಕರು ಎಚ್ಚರ. ಸೋಮವಾರ ಮಂಗಳವಾರ ನಿಮ್ಗೆ ಟೈಮ್ ತುಂಬಾ ಚೆನ್ನಾಗಿದೆ. ವಿವಾಹ ಭಾಗ್ಯ,
ನಾನು ಯಾವಾಗ್ಲೂ ಕೂಡ ಹೇಳ್ತೀನಿ, ವಿವಾಹ ಭಾಗ್ಯ ಬಂತು ಗುರುಜಿ, ನೀವ್ ಹೇಳಿದ ಭವಿಷ್ಯ ಎಷ್ಟು ಸತ್ಯ ಆಯ್ತು ಗೊತ್ತಾ? ಹೌದಾ, ಏನಾಯ್ತಪ್ಪ? ವಿವಾಹ ಆಯ್ತು. ವರ ಸಿಕ್ಕದ್ನಾ? ಎಸ್. ವಧು ಸಿಕ್ಕದ್ಲಾ? ಎಸ್. ವಿವಾಹನೂ ಆಯ್ತು. ಎಷ್ಟು ತಿಂಗಳಾಯ್ತು? ನೀವು ಹೇಳಿದ ವಾರ ಭವಿಷ್ಯ ನೋಡಿ, ಈಗಾಗ್ಲೇ 3 ತಿಂಗಳಾಯ್ತು. ಈಗ ಏನಾಯ್ತು? ಅಯ್ಯೋ, ವಿವಾಹ ಆದಾಗಿಂದ ಬೇಡ, ಪತ್ನಿ ಬೇಡ ಅಥವಾ ಪತಿ ಬೇಡ. ವಿವಾಹ ಆಗೋಕ್ಕಿಂತ ಮೊದಲು ಮದುವೆ ಆಗ್ಬೇಕು, ವಿವಾಹ ಆದ್ಮೇಲೆ ಬೇಡ. ಯಾಕೆ? ನೀವು ವಿವಾಹ ಆಗೋಕ್ಕಿಂತ ಮೊದಲೇ ನಿಮ್ಮ ಜಾತಕವನ್ನ ನೀವಿಬ್ರು ನನ್ಗೆ ತೋರಿಸಿಲ್ಲ. ನಿಮಗೆ ಸಿಗುವಂತಹ ಸಂಗಾತಿ ನಿಮಗೆ ಹೊಂದ್ಕಂತಾರ? ನಿಮಗೆ ಬರುವಂತಹ ವಧು ನಿಮ್ ತಂದೆ ತಾಯಿಗೆ ಹೊಂದ್ಕಂತಾರ? ನೀವು ಕೇಳಲಿಲ್ಲ. ನಿಮಗೆ ಸಿಗುವಂತಹ ವರ ಆಯುಷ್ ಚೆನ್ನಾಗಿದೆಯಾ? ಮಕ್ಕಳಾಗ್ತಾರ ಇಲ್ವಾ? ಒಂದೇ ವಿವಾಹ ಇದೆಯಾ ಇಲ್ವಾ? ಯಾವುದು ನೀವು ನನ್ ಕೇಳಿಲ್ಲ. ಅದಕ್ಕೆ ಇಬ್ಬರು ಜಾತಕವನ್ನ ನೀವು ಕೇಳಿ, ಬರೀ ಸಾಲಾವಳಿ ತೋರಿಸ್ತೆ ಗುರುಜಿ, ಒಳ್ಳೆ ನಂಬರ್ ಬಂತು, ಮ್ಯಾಚಿಂಗ್ ಮಾಡ್ಬೇಕು. ಈ ಕಾಲದಲ್ಲಿ ಇಬ್ರು ಕೂಡ ವೃತ್ತಿಯನ್ನ ಮಾಡೋದ್ರಿಂದ ಇಬ್ಬರ ಜಾತಕಗಳನ್ನ ತೋರಿಸಿ, ದೋಷಗಳಿದ್ರೆ ಪರಿಹಾರ ಮಾಡಿಕೊಂಡು ವಿವಾಹ ಆಗ್ಬೇಕಾಗತ್ತೆ. ಸೋಮವಾರ ಮಂಗಳವಾರ ವೃಶ್ಚಿಕ ರಾಶಿಯವರಿಗೆ ವಿವಾಹ ಭಾಗ್ಯ, ಸ್ನೇಹಿತರ ಭೇಟಿ ಉಂಟಾಗ್ಬೋದು, ಆದಾಯದಲ್ಲಿ ಕೂಡ ಏರಿಕೆಯಾಗುತ್ತೆ ಸೋಮವಾರ ಮಂಗಳವಾರ. ಇನ್ನು ಬುಧವಾರ ಗುರುವಾರ ಸಣ್ಣ ಕೋಪ ಬಂದ್ಬಿಡುತ್ತೆ. ಯಾಕಂದ್ರೆ ಮಂಗಳ ಎಷ್ಟನೇ ಮನೆ ನೋಡ್ತಾ ಇದ್ದಾನೆ? 2ನೇ ಮನೆ. 2ನೇ ಮನೆ ನೋಡ್ಬೇಕಾದ್ರೆ ಏನಾಗುತ್ತೆ? ಕೋಪ ಜಾಸ್ತಿ. ಒಂದೊಂದ್ಸಲ ನಮ್ಮ ಬಾಯಿಂದ ಏನ್ ಮಾತಾಡಿದ್ವಿ ಅಂತ ನಮಗೆ ಎಚ್ಚರ ಇರಲ್ಲ. ಹಂಗ್ ಮಾತಾಡಬಾರ್ದು, ಯೋಚಿಸಿ ಮಾತಾಡ್ಬೇಕು. ಮಾತು ಬಲ್ಲವನಿಗೆ ಜಗಳವಿಲ್ಲ. ಮಾತಾಡ್ಬೇಕಾದ್ರೆ ಬಹಳ ಎಚ್ಚರ. ಒಂದ್ಸಲ ಮಾತೆ ಮುತ್ತು, ಮಾತೆ ಮೃತ್ಯು. ಅದಕ್ಕೆ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರ. ತೊಂದರೆ ಆಗ್ಬೋದು, ಕುಟುಂಬದಲ್ಲಿ ಕಲಹಗಳು ಉಂಟಾಗ್ಬೋದು, ಫೈನಾನ್ಷಿಯಲ್ ವಿಷಯದಲ್ಲಿ ಜಗಳ ಕಲಹ. ಯಾರಿಗೋ ಸಾಲ ಕೊಟ್ಬಿಟ್ಟಿರ್ತೀರ, ಅವ್ರು ಕೊಡದೇ ಇದ್ದಾಗ ಗಲಾಟೆ, ಪೊಲೀಸ್ ಸ್ಟೇಷನ್ನು, ಈ ತರ ಎಲ್ಲ ಸಮಸ್ಯೆಗಳು ಉಂಟಾಗ್ಬೋದು. ಆದ್ರಿಂದ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರುತ್ತೆ. ಬುಧವಾರ ಗುರುವಾರ ಅಪಘಾತಗಳಾಗ್ಬೋದು, ತಾಯಿಯ ಸಂಬಂಧಿಕರ ಜೊತೆ ಕಲಹಗಳು ಉಂಟಾಗ್ಬೋದು, ಎಚ್ಚರ. ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರುತ್ತೆ. ಇನ್ನು ಬುಧವಾರ ಗುರುವಾರ ಈ ತರ ಟೈಮ್ ಚೆನ್ನಾಗಿರಲ್ಲ. ಬುಧವಾರ ಗುರುವಾರ ಬಿಟ್ಮೇಲೆ ಇನ್ನು ಶುಕ್ರವಾರ ಶನಿವಾರ ಭಾನುವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಪ್ರಮೋಷನ್ ಆಗುತ್ತೆ, ನಿಮ್ಗೆಲ್ಲಾ ಕಡೆ ಸನ್ಮಾನಗಳು ಕೂಡ ಆಗುತ್ತೆ ವೃಶ್ಚಿಕ ರಾಶಿ ಜಾತಕರಿಗೆ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕೀಗ ಅನ್ನೋದು ನಿಮ್ಮ ಪ್ರಶ್ನೆ. ಅದಕ್ಕೆ ವೃಶ್ಚಿಕ ರಾಶಿ ಜಾತಕರು ಪರಮಾತ್ಮ ಈಶ್ವರ 3 ಲೋಕಕ್ಕೂ ಕೂಡ ಒಡೆಯ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂತ ಮಂತ್ರವನ್ನ ಜಪ ಮಾಡಬೇಕು. ಅದಕ್ಕೆ ಎಲ್ಲಿದೆ ನಮ್ಮನೆ, ನಿಮ್ಮೂರು ಯಾವುದು, ನಿಜವಾದ ಊರು ಯಾವುದು, ಸ್ವಂತ ಊರು ಯಾವುದು ಅಂದಾಗ ನಾವ್ ಹೇಳ್ತೀವಿ, ಸ್ವಂತ ಊರು ಇಲ್ಲಿಲ್ಲ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅದಕ್ಕೆ ನೀವೆಲ್ಲ ಏನ್ ಮಾಡ್ಬೇಕು? ಅಲ್ಲಿರುವಂತ ಮನೆ ಅಲ್ವಾ, 3 ಲೋಕದ ತಂದೆ ಯಾರು? ಕೈಲಾಸ ಭಗವಂತ ಇರುವಂತ ಮನೆ ಅಥವಾ ಮುಕ್ತಿಧಾಮ ಪರಂಧಾಮ, ಅಲ್ಲಿಗೆ ನಾವು ಹೋಗ್ಬೇಕು ಅನ್ನೋದು. ಒಬ್ರು ಹಿಂದೆ ಒಬ್ರು ಮುಂದೆ, ಎಲ್ಲರೂ ಬಂದ್ಮೇಲೆ ಈ ಪ್ರಪಂಚದಿಂದ ಹೋಗ್ಲೇಬೇಕು. ಅದಕ್ಕೆ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂತ ಮಂತ್ರ ಜಪ ಮಾಡ್ತಾ ನೀವು ಗಂಗಾಜಲದಿಂದ ಶಿವನ ಅಭಿಷೇಕ ಮಾಡಿ ವೃಶ್ಚಿಕ ರಾಶಿಯವರಿಗೆ ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿ ಧನುರ್ರಾಶಿ. ಧನಸ್ಸು ರಾಶಿ ಜಾತಕರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. ನಿಮ್ಮೆಲ್ಲರಿಗೂ ಕೂಡ 20 ಜನವರಿ 2025ರಿಂದ 26 ಜನವರಿ 2025, 20, 21, 22, 23, 24, 25, 26 ಒಂದು ವಾರದ ಭವಿಷ್ಯ. ಅಂದ್ರೆ ಸೋಮವಾರದಿಂದ ಭಾನುವಾರದವರೆಗೂ ಧನಸ್ಸು ರಾಶಿಯವರಿಗೆ ಹೇಗಿರುತ್ತೆ ಫಲಾನುಫಲ ಅನ್ನುವಂತಹ ವಿಚಾರ. ಈಗ ಮಂಗಳ ಗ್ರಹ ಮಿಥುನ ರಾಶಿ ಪುನರ್ವಸು ನಕ್ಷತ್ರ ದಲ್ಲಿ ವಕ್ರಿ ಆಗ್ತಾ ಇದ್ದಾನೆ. ಮಂಗಳ ಗ್ರಹ ನೇರವಾಗಿ ನಿಮ್ಮ ಜನ್ಮರಾಶಿ, ನಿಮ್ಮ ಕುಟುಂಬ ರಾಶಿಯನ್ನ ನೋಡ್ತಾ ಇದ್ದಾನೆ. ಹಾಗಾದ್ರೆ ನಿಮ್ಗೇನಾಗತ್ತೆ? ಕೋಪ ಬೇಡ ಧನಸ್ಸು ರಾಶಿಯವರು. ಕ್ರೋಧ ಪ್ರೀತಿಂ ಪ್ರಣಾಶಯತಿ
ಮನೋವಿನಯನಾಶನಃ. ತಾಯಿಗೆ ಕೋಪ ಅನ್ನೋದೇನಾಗುತ್ತೆ, ನಮ್ಮಲ್ಲಿರುವಂತ ಪ್ರೀತಿಯನ್ನ ನಾಶ ಮಾಡುತ್ತೆ. ನಾನು ಅನ್ನೋದು ನಮ್ಮಲ್ಲಿರುವಂತ ವಿನಯವನ್ನ ನಾಶ ಮಾಡುತ್ತೆ. ಕುಟುಂಬದಲ್ಲಿ ಕಲಹಗಳಾಗಬಾರದು, ಎಚ್ಚರವಾಗಿ ನೋಡ್ಕೊಳ್ಳಿ. ವಿವಾಹ ಜೀವನದಲ್ಲಿ ಏರುಪೇರುಗಳಾಗಬಾರ್ದು, ಎಚ್ಚರವಾಗಿ ನೋಡ್ಕೊಳ್ಳಿ. ಒಬ್ರಿಗೆ ಕೋಪ ಬಂದ್ರೆ ಇನ್ನೊಬ್ರು ಶಾಂತಿಯಾಗಿರ್ಬೇಕು ವಿವಾಹ ಜೀವನದಲ್ಲಿ, ಅದನ್ನ ನಾವು ಗಮನಿಸ್ಬೇಕು. ಇಲ್ಲ ಸದಾ ಕಲಹಗಳಾಗುತ್ತೆ, ಹೊಂದಾಣಿಕೆನೇ ಆಗಲ್ಲ ಅಂತೇಳಿ ಪೊಲೀಸ್ ಸ್ಟೇಷನ್ ಕೋರ್ಟ್ ಅಲಿತಾ ಇರೋರು, ಫಸ್ಟ್ ಇಬ್ರು ಜಾತಕ ಬಂದು ತೋರಿಸಿ ಸೂಕ್ತ ಪರಿಹಾರವನ್ನ ನೋಡ್ಕೊಳ್ಳಿ. ಏನು ಗ್ರಹಗತಿಗಳು ನೆಗೆಟಿವ್ ಎಫೆಕ್ಟ್ ನಮಗೆ ಕೊಡ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳಿ. ಧನಸು ರಾಶಿ ಜಾತಕರು, ಮನೆಯಲ್ಲಿ ಕಲಹ ಆಗ್ಬೋದು, ಮುಖದಲ್ಲಿ ಏನಾದ್ರೂ ಪಿಂಪಲ್ಗಳು, ಮುಖ ಕಳೆ ಕಮ್ಮಿ ಆಗ್ಬೋದು, ಎಚ್ಚರ. ಹಾಗಾದ್ರೆ ಧನಸು ರಾಶಿ ಜಾತಕರಿಗೆ ವಾರದ ಮೊದಲು 4 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಿ. ಬಹಳ ಗೌರವಗಳು ಸಿಗುತ್ತೆ, ಉಲ್ಲಾಸವಾಗಿರ್ತೀರಿ. ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಉಕ್ಕುತ್ತೆ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಧೈರ್ಯ ಲಕ್ಷ್ಮಿ ನೆಲೆಸ್ತಾಳೆ. ವ್ಯಾಪಾರ ಮಾಡಕ್ಕೆ ಧೈರ್ಯ ಬೇಕು, ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ಬೇಕಾದ್ರೆ ಧೈರ್ಯ ಬೇಕು. ನಿಮಗೆ ಒಳ್ಳೆ ಧೈರ್ಯ ಇರುತ್ತೆ. ವಿವಾಹ ಭಾಗ್ಯ ಉಂಟಾಗುತ್ತೆ ಧನಸು ರಾಶಿ ಜಾತಕರಿಗೆ. ಗುರುಜಿ ನೀವ್ ಹೇಳಿದ್ರಿ ವಿವಾಹ ಆಗೋಯ್ತು, ಈಗ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಒದ್ದಾಡಿ ಸೆಕೆಂಡ್ ಆಫ್ ಲೈಫ್ ಸ್ಪಾಯಿಲ್ ಮಾಡ್ಕೊಳ್ಳೋ ಬದಲು ಇಬ್ಬರ ಜಾತಕಗಳನ್ನ ತೋರಿಸಿ ಸರಿಯಾದ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಈಗಾಗಲೇ ವಿವಾಹ ಆಗೋಗ್ಬಿಟ್ಟಿದೆ ಅಂತ ಆಗಿದ್ರೂ ಕೂಡ ತೊಂದರೆ ಅನುಭವಿಸ್ತಾ ಇರೋ ಜಾತಕವನ್ನ ತೋರಿಸಿ ಸ್ನೇಹಿತರ ಭೇಟಿ ಉಂಟಾಗುತ್ತೆ. ನಿಮ್ಗೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಹೆಲ್ತ್ ಈಸ್ ವೆಲ್ತ್ ಅನ್ನೋದನ್ನ ಕೋವಿಡ್ ಬಂದಾಗಿಂದ ನಾವೆಲ್ಲ ಕಲ್ತ್ಕೊಂಡಿದೀವಿ. ಆರೋಗ್ಯ ಚೆನ್ನಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರುತ್ತೆ. ಇನ್ನ ಶುಕ್ರವಾರ, ಶನಿವಾರ, ಭಾನುವಾರ ಧನಸು ರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ. ಅಧಿಕ ಖರ್ಚು ಉಂಟಾಗ್ಬೋದು. ಯಾರಿಂದ? ಸ್ತ್ರೀಯಿಂದ. ಶೀಘ್ರ ಕೋಪ ಬರ್ಬೋದು ಅಥವಾ ಭಯ ಉಂಟಾಗ್ಬೋದು. ಭಯ ಅನ್ನೋದೇ ಒಂದು ಶತ್ರು ಅಂದ್ಕೊಂಡು ಭಯಮೇವಸ್ತಿ ಶತ್ರುಹು ಅನ್ನುವಂತಹ ನಾವು ಜ್ಞಾನದಲ್ಲಿದ್ದು ಧನಸು ರಾಶಿಯವರು ಅದನ್ನ ದೂರ ಮಾಡ್ಕೋಬೇಕು. ದೇವ ಮಹಾದೇವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂತ ಮಂತ್ರ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಧನಸು ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಈ ವಾರ ಕಡಿಮೆ ಆಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ 10ನೇ ರಾಶಿ ಯಾವುದು? ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮಕರ ರಾಶಿಯವರು ಕಾಯ್ತಾ ಇದ್ದೀರಾ? ನಿಮ್ಮ ಜನ್ಮ ರಾಶಿಯಲ್ಲಿ ಸೂರ್ಯ ಅಷ್ಟಮಾಧಿಪತಿ, ನಿಮ್ಮ ಜನ್ಮ ರಾಶಿಯಲ್ಲಿ 6ನೇ ಮನೆ ಅಧಿಪತಿಯಾದಂತಹ ಬುಧ ನಿಮ್ಮ ಜನ್ಮ ರಾಶಿಯಲ್ಲಿ ತುಂಬಾ ಕಷ್ಟ, ನೋವು, ಅನಾರೋಗ್ಯ, ಫೈನಾನ್ಷಿಯಲ್ ಪ್ರಾಬ್ಲಮ್, ಆಯುಷ್ಯಗೆ ತೊಂದರೆ. ಆದ್ರೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ ಸೋಮವಾರ, ಮಂಗಳವಾರ ಮಕರ ರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ. ಎದೆ ನೋವು ಬರ್ಬೋದು, ಗ್ಯಾಸ್ಟ್ರಿಕ್ ಇಂದನಾದ್ರೂ ಬರ್ಬೋದು, ಅಥವಾ ಚೆಸ್ಟ್ ಅಲ್ಲಿ ಅಥವಾ ಏನೋ ಒಂದು ಚರ್ವಿ ಇರೋದ್ರಿಂದನೂ ಬರ್ಬೋದು. ಹೊಟ್ಟೆ ತೊಂದರೆ ಉಂಟಾಗ್ಬೋದು. ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಆಯಾಸ ಆಗ್ಬೋದು. ಮಕ್ಕಳ ಜೊತೆ ವಿವಾದ ಉಂಟಾಗುವ ಸಾಧ್ಯತೆ. ಸೋಮವಾರ, ಮಂಗಳವಾರ ಬಿಟ್ರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ವಿವಾಹ ಭಾಗ್ಯ. ಮಕರ ರಾಶಿಯವರಿಗೂ ಕೂಡ ವಿವಾಹ ಭಾಗ್ಯ. ವಿವಾಹ ಆಗೋಕ್ಕಿಂತ ಮೊದಲು ನಿಮ್ಮ ಮದುವೆ ಆಗ್ತಿರೋ ವರನಿಗೆ ಆಯುಷ್ ಚೆನ್ನಾಗಿದ್ಯಾ, ಆರೋಗ್ಯ ಚೆನ್ನಾಗಿದ್ಯಾ, ಸಂತತಿ ಮಕ್ಕಳಾಗ್ತಾರಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಬೇಕು. ನಿಮ್ಮ ವಧು, ನೀವು ವಿವಾಹ ಆಗ್ತಿರುವಂತ ವಧುಗೂ ಕೂಡ ಕೋಪ ಜಾಸ್ತಿ ಇದೆಯಾ, ನಿಮಗೆ ನಿಮ್ಮ ತಂದೆ ತಾಯಿ ಹೊಂದ್ಕಂತಾರ ಇಲ್ವಾ, ಇವನ್ನೆಲ್ಲ ನೀವು ಜಾತಕವನ್ನ ತೋರಿಸಿ ವಿವಾಹ ಆಗ್ಬೇಕು. ವಿವಾಹ ಭಾಗ್ಯ ಅಂತ ನೀವ್ ಹೇಳಿದ್ರಿ ಗುರುಜಿ, ಈಗ ನನಗೆ ವಿವಾಹ ಬೇಡ. ವಿವಾಹ ಆಗೋದೇನೋ ಆಗ್ಬಿಟ್ರಿ ಕಲ್ಯಾಣ ಮಂಟಪದಲ್ಲಿ, ವಿವಾಹ ಬೇಡ ಅಂದ್ರೆ ಯಾರ ಹತ್ರ ಹೋಗ್ಬೇಕು? ಮ್ಯೂಚುವಲ್ ಇಬ್ರು ಬೇಡ ಅನ್ಬೇಕು. ಮತ್ತೆ ಅದಕ್ಕೆಲ್ಲ ಕೋರ್ಟ್ಗೆಲ್ಲ ಅಲಿಬೇಕು. ಆ ತರ ಸಮಸ್ಯೆಗಳು ಅನುಭವಿಸ್ತಾ ಇರೋ ಜನ್ಮ ಜಾತಕವನ್ನ ತೋರಿಸಿ ಇಬ್ಬರದು ಪರಿಹಾರಗಳನ್ನ ಮಾಡ್ಕೊಳ್ಳೋಣ. ನೀವು ಜಾತಕ ತೋರಿಸ್ತಾನೆ ಅವೆಲ್ಲ ಪರಿಹಾರ ಮಾಡಕ್ಕಾಗೋದು. ವಿವಾಹ ಆಗೋಕ್ಕಿಂತ ಮೊದಲೇ ಇಬ್ಬರು ಜಾತಕ ತೋರಿಸಿ ಬರೀ ಸಾಲಾವಳಿ ನೋಡಿ ವಿವಾಹ ಆಗ್ಬಾರ್ದು. ಮದ್ಯ ವ್ಯಾಪಾರದಲ್ಲೂ ಲಾಭ ಆಗುತ್ತೆ, ದ್ರವ್ಯ ವ್ಯಾಪಾರದಲ್ಲೂ ಕೂಡ ಲಾಭ ಆಗುತ್ತೆ. ವೈರಿಗಳನ್ನ ನಿರ್ಮೂಲನೆ ಮಾಡ್ತೀರಿ. ಮಕರ ರಾಶಿಯವರು ವಾರದ ಕೊನೆ 5 ದಿನ ಅಧಿಕಾರವನ್ನ ಕೂಡ ಪಡಿತೀರಿ. ನೀವು ಮಾಡ್ತಿರುವ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಸಿಗುತ್ತೆ.
ಎಲ್ಲಾ ರೀತಿಯ ಅನುಕೂಲಗಳು ಕೂಡ ಆಗುತ್ತೆ ಮಕರ ರಾಶಿ ಜಾತಕರಿಗೆ. ಹಾಗಾದ್ರೆ ಮಕರ ರಾಶಿ ಜಾತಕರು ಭಗವಂತ ವಿಶ್ವೇಶ್ವರ ಓಂ ವಿಶ್ವೇಶ್ವರಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ. ಇಡೀ ವಿಶ್ವಕ್ಕೆ ಯಾರನ್ನ ರಾಜ ಆಗಿದಾರ? ರಾಜನೂ ಆಗ್ಲಿ. ವರ್ಲ್ಡ್ ಆಲ್ ಮೈಟಿ ಅಥಾರಿಟಿ ಅಂತೀವಿ. ಭಗವಂತ ಇಡೀ ವಿಶ್ವಕ್ಕೆ ಒಬ್ಬ ಶಕ್ತಿಶಾಲಿ ಅಲ್ವಾ, ನಮ್ಮನ್ನೆಲ್ಲ ಸೃಷ್ಟಿಕರ್ತ. ಅದಕ್ಕೆ ಓಂ ವಿಶ್ವೇಶ್ವರಾಯ ನಮಃ. ಕಾಶಿ ವಿಶ್ವನಾಥ ನೆನ್ಪು ಮಾಡ್ತೀವಿ. ಇಡೀ ವಿಶ್ವಕ್ಕೆ ತಂದೆ ಭಗವಂತ, ಯಾರು ಇವತ್ತವರೆಗೂ ಆಗಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಮಕರ ರಾಶಿಯವರು ಈ ಮಂತ್ರ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮ್ಗೆ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕಾಯ್ತಾ ಇದ್ದೀರಾ. ಕುಂಭರಾಶಿ ಜಾತಕರು ಹೇಗಿದೆಯಪ್ಪ, ನನಗೆ ಗುರುಜಿ ಏನ್ ಹೇಳ್ತಾರೆ ಭವಿಷ್ಯ ಅಂತ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 20 ಜನವರಿ 2025ರಿಂದ 26 ಜನವರಿ 2025 ಕುಂಭರಾಶಿ ಭವಿಷ್ಯ. ಹಾಗಾದ್ರೆ ಕುಂಭರಾಶಿಯವ್ರಿಗೆ ಹೇಗಿದೆ ಫಲಾನುಫಲ? ಕುಂಭರಾಶಿಗೆ ಮಂಗಳ ಗ್ರಹ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಕುಂಭರಾಶಿಗೆ 3ನೇ ಮನೆ ಅಧಿಪತಿ ದಶಮಾಧಿಪತಿಯಾದಂತಹ ಮಂಗಳ ವಕ್ರಿಯಾಗಿ ನಿಮ್ಮ ರಾಶಿಗೆ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮಕ್ಕಳ ಜೊತೆ ವಿವಾದ ಮಾಡ್ಕೋಬೇಡಿ. ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಬಹಳ ಯೋಚನೆ ಮಾಡಿ. ಯಾವುದೇ ದೊಡ್ಡ ದೊಡ್ಡ ಹಣಕಾಸಿನ ವಿಚಾರ ಇರ್ಬೋದು, ಬುದ್ಧಿ ನಿಮ್ಮ ಪಾಂಡಿತ್ಯ ಸರಿಯಾಗಿ ಕೆಲಸ ಮಾಡಲ್ಲ, ತೊಂದರೆಗಳಾಗ್ಬೋದು, ಕಲಹಗಳಾಗ್ಬೋದು, ಆಪರೇಷನ್ ಆಗ್ಬೋದು, ಎಚ್ಚರ. ಹಾಗಾದ್ರೆ ಕುಂಭರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ವಾರದ ಮೊದಲು 4 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಕೋಪ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ? ಕಲಹಗಳಾಗುತ್ತೆ. ಅದಕ್ಕೆ ಕೋಪ ಬೇಡ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಪೈಲ್ಸ್ ತೊಂದರೆ ಇರೋರು ಬಹಳ ಎಚ್ಚರ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿ, ಆರೋಗ್ಯದ ಕಡೆ ಗಮನ ಕೊಡಿ. ಈಗ ವಾತಾವರಣ ಕೋಲ್ಡ್ ಆಗಿದೆ, ಶರೀರವನ್ನ ಬೆಚ್ಚಗೆ ಒಳ್ಳೆ ಸ್ವೆಟರ್ ಹಾಕೊಳ್ಳಿ. ಚಳಿಲೆಲ್ಲ ಜಾಸ್ತಿ ಗಾಳಿಲಿ ಓಡಾಡಕ್ ಹೋಗ್ಬೇಡಿ. ಕೆಮ್ಮು, ನೆಗಡಿ, ಜ್ವರ ಬರ್ಬೋದು. ಅಥವಾ ನೀವು ವಿವಾಹ ಆಗಿದ್ದರೆ, ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ ವಿವಾದ ಉಂಟಾಗ್ಬೋದು. ಒಂದೊಂದ್ಸಲ ಕೋಪ ಬಂದ್ಬಿಟ್ರೆ ಹುಚ್ಚರಂತೆ ಕೂಗಕ್ ಸ್ಟಾರ್ಟ್ ಆಗ್ಬಿಡ್ತೀರಾ. ಎಚ್ಚರ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ ಅನೇಕ ವಿಧವಾದ ಕಾಣಿಕೆ ಸಿಗುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮೀ. ತಾವು ಮಾಡುವಂತ ಸೇವೆಯಲ್ಲಿ ಪ್ರಮೋಷನ್ ಸಿಗುತ್ತೆ. ಉದ್ಯೋಗದಲ್ಲೂ ಕೂಡ ನಿಮಗೆ ಯಶಸ್ಸು ಅನ್ನೋದು ಪ್ರಾಪ್ತಿಯಾಗುತ್ತೆ. ಕುಂಭರಾಶಿ ಜಾತಕರಿಗೆ ವಾರದ ಕೊನೆ 3 ದಿನ ಅನೇಕ ವಿಧವಾದ ಕಾಣಿಕೆ. ಯಾರೋ ಏನೇನೋ ಒಂಥರ ಗಿಫ್ಟ್ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಅಥವಾ ಪರ್ಫ್ಯೂಮ್ ಕೊಡ್ಬೋದು, ಇನ್ನು ಏನೋ ಬೇರೆ ಬೇರೆ ಗೋಲ್ಡ್ ಕೊಡ್ಬೋದು, ಸಿಲ್ವರ್ ಕೊಡ್ಬೋದು. ಆತರ ಬೇರೆ ಬೇರೆ ವಿಧವಾದಂತಹ ಗಿಫ್ಟ್ ಕೂಡ ಸಿಗುವ ಸಾಧ್ಯತೆ ಇದೆ ಕುಂಭರಾಶಿ ಜಾತಕರಿಗೆ. ಇನ್ನು ರಾಶಿ ಚಕ್ರದಲ್ಲಿ 12ನೇ ರಾಶಿ ಮೀನರಾಶಿ. ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ 20 ಜನವರಿ 2025ರಿಂದ 26 ಜನವರಿ 2025 ಮೀನರಾಶಿ ಭವಿಷ್ಯ. ಹಾಗಾದ್ರೆ ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ? ರಾಹು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ, 4ನೇ ಮನೆಯಲ್ಲಿ ಮಂಗಳ, ತೃತೀಯ ಭಾವದಲ್ಲಿ ಗುರು ರೋಹಿಣಿ ನಕ್ಷತ್ರದಲ್ಲಿ ಸಂಚಾರ, ವ್ಯಯ ಭಾವದಲ್ಲಿ ಶುಕ್ರ ಶನಿ. ನೀವು ದುಡ್ದಿದ್ದೆಲ್ಲ ವ್ಯಯ. ಮನೆಯಲ್ಲಿ ಕಲಹ, ಬಾಡಿಗೆ ಮನೆಗಳು ಕೊಟ್ಟಿರ್ತೀರ ಅಲ್ಲಿ ಕಲಹ, ವಿವಾದಗಳು. ಸುಖ ಅನ್ನೋದು ಮರೀಚಿಕೆ. ಸುಖ ಸಿಗದೆ ಇರ್ಬೋದು, ಉಲ್ಲಾಸ ಸಿಗದೆ ಇರ್ಬೋದು, ನೀವು ಕಲ್ತಿರುವಂತಹ ಪಾಂಡಿತ್ಯದಿಂದ ನಿಮಗೆ ದುಡ್ಡು ಬರದೇ ಇರ್ಬೋದು. ಎಚ್ಚರ ಮೀನರಾಶಿ ಜಾತಕರು. ಹಾಗಾದ್ರೆ ಮೀನರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ಕೂಡ ನೋಡೋಣ. ಆಮೇಲೆ ಲಾಭ ಭಾವದಲ್ಲಿ ಸೂರ್ಯ ಮತ್ತೆ ಬುಧ ಸಂಚಾರ ಆಗ್ತಾ ಇರೋದ್ರಿಂದ ಸರ್ಕಾರ, ರಾಜಕಾರಣಿಗಳಿಂದ ಸಹಾಯ, ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈಡೇರುವಂತಹ ಸಾಧ್ಯತೆಗಳಿದೆ. ಹಾಗಾದ್ರೆ ಮೀನರಾಶಿಯವರಿಗೆ ಈ ವಾರದಲ್ಲಿ ಸೋಮವಾರ, ಮಂಗಳವಾರ ಟೈಮ್ ತುಂಬಾ ಚೆನ್ನಾಗಿದೆ. ಮಾನಸಿಕವಾಗಿ ನೀವು ಸಂತೋಷವಾಗಿರ್ತೀರಿ. ಸಂತೋಷ ಅನ್ನೋದು
ಹಾಲು ಉಕ್ಕಿಸ್ದಾಗ ಹೇಗೆ ಹಾಲು ಉಕ್ಕುತ್ತೋ ಹಾಗೆ ಉಕ್ಕುತ್ತೆ. ವೃತ್ತಿಯಲ್ಲಿ ಲಾಭ ಪಡಿತೀರಿ, ಉತ್ತಮ ಆದಾಯವನ್ನು ಕೂಡ ಗಳಿಸ್ತೀರಿ. ವಸ್ತ್ರದಿಂದ ಲಾಭ, ಗೌರವಗಳು, ಸನ್ಮಾನಗಳು ಸೋಮವಾರ ಮಂಗಳವಾರ. ಸೋಮವಾರ ಮಂಗಳವಾರ ಬಿಟ್ರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸ್ವಲ್ಪ ಎಚ್ಚರ, ಉದ್ವೇಗಕ್ಕೊಳಗಾಗ್ಬೇಡಿ. ಕೆಲವರಿಗೆ ಗೌರವ ನಷ್ಟ ಆಗ್ಬೋದು. ಫೈಲ್ಸ್ ರೋಗ ಇರೋರು ಬಹಳ ಎಚ್ಚರ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ತುಂಬಾ ಮಸಾಲೆ ಪದಾರ್ಥ ತಿನ್ಬೇಡಿ. ಪಂಚ ತತ್ವಗಳು ಕೂಡ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳಿ. ಅಗ್ನಿ ಜಾಸ್ತಿ ಶರೀರದಲ್ಲಿ ಉಂಟಾಗಬಾರ್ದು, ಅದು ಕೂಡ ಕಮ್ಮಿನೂ ಆಗ್ಬಾರ್ದು. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿ, ಕೆಮ್ಮು, ನೆಗಡಿ, ಚಳಿ, ಜ್ವರ ಬರ್ಬೋದು. ಮಕ್ಕಳ ಜೊತೆ ವಿವಾದ ಉಂಟಾಗ್ಬೋದು. ಇನ್ನು ಗ್ಯಾಸ್ಟ್ರಿಕ್ ಇಂದನೋ ಮತ್ತೊಂದರಿಂದನೋ ಹೊಟ್ಟೆ ತೊಂದರೆ ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅದಕ್ಕೆ ಮೀನರಾಶಿ ಜಾತಕರು ಬಹಳ ಎಚ್ಚರಿಕೆಯನ್ನ ನೀವು ವಹಿಸ್ಬೇಕಾಗತ್ತೆ. ನಾನೀಗ ಮೇಷರಾಶಿಯಿಂದ ಮೀನರಾಶಿಯವರೆಗೂ ವಾರ ಭವಿಷ್ಯವನ್ನ ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ಸರ್ವಸ್ಯ ಲೋಚನಂ ಶಾಸ್ತ್ರಂ. ಎಲ್ಲರಿಗೂ ಕೂಡ ರಸ್ತೆಯನ್ನು ತೋರಿಸುವಂಥದ್ದೇ ಶಾಸ್ತ್ರ ಆಗಿದೆ. ಎಲ್ಲರೂ ಕೂಡ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ. ಈಗ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ಶಾಂತಿ ಮಂತ್ರ ಹೇಳ್ತೀನಿ. 1 ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ, ಮಂಗಳ ಆಗ್ಲಿ, ಶುಭ ಆಗ್ಲಿ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಸಂಪತ್ತು ಅಂದ್ರೇನೆ ಆರೋಗ್ಯ. ಆರೋಗ್ಯ ಚೆನ್ನಾಗಿದ್ರೆ ಏನೋ ಸ್ವಲ್ಪ ತಿನ್ಕೊಂಡು ಆರಾಮಾಗಾದ್ರೂ ಇರ್ಬೋದು. ಈಗೆಲ್ಲ ಪ್ರಪಂಚ ಟೆಕ್ನಾಲಜಿ ತುಂಬಾ ಬೆಳೀತಾ ಇದೆ, ಆದ್ರೆ ಆರೋಗ್ಯ ಇಲ್ಲ. ನಿಮ್ಗೆ ಮಂಗಳ ಆಗ್ಲಿ, ಶುಭ ಆಗ್ಲಿ, ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ವಿಡಿಯೋ ನೀವು ಶೇರ್ ಮಾಡಿದಷ್ಟು ಎಲ್ಲಾರ್ಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗುತ್ತೆ. ಅದರಿಂದ ಶೇರ್ ಮಾಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ, ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.